ತಾರೀಕು ದೇವರ ಸಮ್ಮುಖಕ್ಕೆ ಕೂಡಿ ಬಂದಿರುವ ದೇವರೇ ನಾಲ್ಕು ಮಹಿಮೆ ಉಂಟಾಗಲಿ. ವಾಗ್ದಾನ ಆರಾಧನೆಗಾಗಿ ದೇವರ ಆಶೀರ್ವಾದ ಮಾಡುವಂತೆ ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ಆ ದೇವರ ದೃಷ್ಟಿಸುವಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಸ್ತೋತ್ರ ಕರ್ತನೇ, ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ತುತಿ ಮಧ್ಯದಲ್ಲಿ ವಾಸಿಸುವ ದೇವರೇ, ನಾಮಕ್ಕೆ ದೇವರೇ ಸ್ತೋತ್ರಗಳಯ್ಯ. ಕರ್ತಾದಿ ಕರ್ತನೇ, ನಿಮಗೆ ಸ್ತೋತ್ರಗಳು. ರಾಜಾದಿ ರಾಜನೇ, ನಿಮಗೆ ಸ್ತೋತ್ರಗಳಯ್ಯ. ದೇವರೇ, ನೀವು ಒಳ್ಳೆಯವನು ಕರ್ತನೇ, ನಿಮ್ಮ ಮಹಿಮೆ ರಾಜನ ಕರ್ತನೇ. ಯೇಸುವೆ, ನಿಮ್ಮನ್ನು ಕೊಂಡಾಡುತ್ತೀವಿ ದೇವರೇ, ಮಹಿಮೆ ಪಡಿಸ್ತೀವಿ, ನಿಮ್ಮನ್ನು ಆರಾಧಿಸ್ತೀವಿ ಕರ್ತನೇ. ಯೇಸುವೆ, ನಿಮ್ಮ ಬೆಳಿಗ್ಗೆ ಸಮಯದಲ್ಲಿ ಕರ್ತನೆ ನಮ್ಮೆಲ್ಲರನ್ನು ದೇವರೇ ಕೂಡಿಸೋದಕ್ಕಾಗಿ ನಿಮಗೆ ಸ್ತೋತ್ರಗಳು ವಂದನೆಗಳು ಉಂಟಾಗಲಿ ದೇವರೇ. ಯಾರಾದರೂ ದೇವರೇ ನೀನು ಆಶೀರ್ವದಿಸು ಕರ್ತನೇ, ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತೀವಿ. ನಮ್ಮನ್ನು ಪರಿಶುದ್ಧಗೊಳಿಸು ಕರ್ತನೆ. ಪರಲೋಕವನ್ನು ತೆರೆದು ದೇವರೇ ಯೇಸುವೆ ಕರ್ತನೆ, ಎಲ್ಲರಿಗೂ ದೇವರೇ ವಾಗ್ದಾನ ಒಂದು ವಾಕ್ಯವನ್ನು ನಮಗೆ ದಯಪಾಲಿಸೋದಕ್ಕಾಗಿ ಸ್ತೋತ್ರ. ನಮಗೆ ದಯಪಾಲಿಸಿ ದೇವರೇ, ಅದರಂತೆ ದೇವರೇ ತಿಂಗಳೆಲ್ಲ ನಡೆಸಿ ನಮ್ಮನ್ನು ಆಶೀರ್ವಾದವಾಗಿ ನಡೆಸೋದಕ್ಕಾಗಿ ನಿಮಗೆ ಸ್ತೋತ್ರ. ಬಲಪಡಿಸು ದೇವರೇ, ಆಶೀರ್ವದಿಸು. ಒಂದೊಂದು ಭಾಗಗಳನ್ನು ದೇವರಿಗೆ ನಡೆಸಿಕೊಡೋದಕ್ಕಾಗಿ ನಿಮಗೆ ಸ್ತೋತ್ರಗಳು ವಂದನೆಗಳು ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ದೇವರೇ. ಸ್ತೋತ್ರ ಕರ್ತನೆ. ಅನುರೇ ಮತ್ತು ನನ್ರಿ ಕರ್ತಾವೇ ಮತ್ತು ತುದಿಕರು ಅನುರೇ ಮತ್ತು ಭೋಕ್ಷಕರು வாழ்த்து ಎಲ್ಲ ತಾಳ್ತುಗಳು ನಾವು ದೇವರೇ ನಿಮ್ಮ ಕಣ್ಣಲ್ಲಿ ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀವಿ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ದೇವರೇ. ಸ್ತೋತ್ರಪ್ಪ, ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ತೋತ್ರ ದೇವರೇ. ಈ ಸಮಯಗಳಲ್ಲಿ ನಾವು ಹಾಡುಗಳನ್ನು ಹಾಡಿ ನಾವು ದೇವರ ಕೊಂಡಾಡಿ ದೇವರ ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ದೇವರೇ. ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ದೇವರೇ. ಸ್ತೋತ್ರಪ್ಪ, ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲರಿಗೂ ಗೊತ್ತಿರೋ ಒಂದು ಹಾಡನ್ನು ನಾವು ಹಾಡೋಣ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೇ, ಸ್ತುತಿಸಿ ಆಡುವೆನು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಕರ್ತನೆ. ನಾವೆಲ್ಲ ಕೈಗಳನ್ನು ತಟ್ಟಿ ನಾವು ಒಂದು ಮನಸ್ಸನ್ನು ದೇವರನ್ನು ಸ್ತುತಿಸಿ ನಾವು ಕೊಂಡಾಡಿ ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ. ಸ್ತೋತ್ರ ಮಾಡುವೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೇ, ನಿನ್ನ ಸ್ತುತಿಸಿ ಆಡುವೆನು.
ಕೊಂಡಾಡಿ ಮಹಿಮೆಪಡಿಸ್ತೀವಿ ಕರ್ತನೆ. ಸ್ತುತಿ ಮಧ್ಯದಲ್ಲಿ ವಾಸಿಸುವ ದೇವರೇ ನಿಮಗೆ ಸ್ತೋತ್ರ ಕರ್ತನೆ. ಹೌದು ದೇವರೇ, ವಾಕ್ಯದ ಪ್ರಕಾರವಾಗಿ ಇಬ್ಬರು ಮೂವರು ಸೇರಿ ಬಂದು ನೀನು ನೆನೆದಾಗ ಯೇಸುವೆ ನಾನು ಬರುವೆನು ಎನ್ನುತ್ತ ದೇವರೇ ನಿನ್ನ ವಾಗ್ದಾನವನ್ನು ಮಾಡಿದೆ. ನಮ್ಮ ಸ್ತುತಿಯಲ್ಲಿ ನೀನು ದೇವರೇ ಮಾಡುವವನೇ ನಿಮಗೆ ಸ್ತೋತ್ರ ಕರ್ತನೆ. ಆಕಾಶದಿಂದ ಸಿಂಹಾಸನವಾಗಿರುವ ದೇವರೇ, ಭೂಮಿಗೆ ದೇವರೇ ನಿನ್ನ ಪಾದಪೀಠವಾಗಿರುವ ದೇವರೇ, ನಾನು ನಿಮ್ಮ ದೇವರೇ ವಂದಿಸ್ತೇವೆ. ದೇವರೇ ನಿಮ್ಮನ್ನು ಕೊಂಡಾಡುತ್ತೇವೆ. ದೇವರೇ ನಿಮ್ಮ ಪಾದಗಳಿಗೆ ಗುರುತುಗಳನ್ನು ಕೊಡುತ್ತೀವಯ್ಯ ಕರ್ತನೆ. ಈ ಲೋಕದಲ್ಲಿ ದಿ ಬೆಸ್ಟ್ ಕರ್ತನೆ, ಅಪ್ಪ ಉನ್ನತವಾದದ್ದು ಕರ್ತನೆ, ಅಮೂಲ್ಯವಾದ ದೇವರೇ. ನೀವು ನಮ್ಮಲ್ಲಿ ಎದುರು ನೋಡೋ ಹೃದಯ ಹಾಳದಿಂದ ದೇವರೇ ನಿಮ್ಮನ್ನು ಸ್ತುತಿಸಲು, ನಿಮ್ಮನ್ನು ಆರಾಧಿಸಲು, ನಿನ್ನ ನಾಮವನ್ನು ಹೊಗಳಲು ಕರ್ತನೆ. ಕರ್ತನೆ, ಈ ಒಂದು ದೇವರು ಹೊಸ ತಿಂಗಳಲ್ಲಿ ದೇವರೇ ಕರ್ತನೆ ನಿಮಗೆ ಸ್ತೋತ್ರಗಳು ಉಂಟಾಗಲಿ, ನಿಮಗೆ ವಂದನೆಗಳು ಉಂಟಾಗಲಿ, ನಿಮಗೆ ಆರಾಧನೆಗಳು ಉಂಟಾಗಲಿ, ನಿಮಗೆ ಶ್ರುತಿಗಳು ಉಂಟಾಗಲಿ ಕರ್ತನೆ. ನಿಮಗೆ ಸ್ತೋತ್ರ ದೇವರೇ, ವಂದನೆಗಳು 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 ವಂದನೆ 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 ನಿಮಗೆ ಸ್ತೋತ್ರ 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 ಸ್ತೋತ್ರ. ನಿಮಗೆ ಆರಾಧನೆಗಳು ಉಂಟಾಗಲಿ ಕರ್ತನೆ. ಯೇಸುವೇ, ಹೊಸ ದಿವಸಕ್ಕಾಗಿ, ಹೊಸ ತಿಂಗಳಿಗಾಗಿ, ಹೊಸ ದೇವರೇ ಅಪ್ಪ ಕರ್ತನೆ ದಿವಸಗಳಿಗಾಗಿ ನಿಮಗೆ ದೇವರೇ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸಿ ನಿಮ್ಮನ್ನು ಮಹಿಮೆಪಡಿಸ್ತೀವಿ ಕರ್ತನೆ. ನನ್ನ ಒಡೆಯನೇ, ನನ್ನ ರಾಜನೇ, ನನ್ನ ದೇವರೇ ಅಪ್ಪ ಕರ್ತನೆ. ದೇವರೇ ನಿಮಗೆ ಸ್ತೋತ್ರ ಅಪ್ಪ, ಜೀವಂತವಾಗಿರುವ ದೇವರೇ ನಿಮಗೆ ಸ್ತೋತ್ರ ಕರ್ತನೆ. ನಿಮ್ಮನ್ನು ಕೊಂಡಾಡುತ್ತೇವೆ. We praise you Lord, we glorify you Lord, we worship you Lord, oh the King of Kings, the Lord of Lords, hallelujah. ದೇವರೇ ನಿಮಗೆ ಸ್ತೋತ್ರಗಳು ಉಂಟಾಗಲಿ. ಆಂಡವರೇ ತುದಿಗಳು, ಆಂಡವರೇ ಆರಾಧಿಗಳು, ಆಂಡವರೇ ಪೋಚಗಳು, ಆಂಡವರೇ ನೀವು நல்லவர், ஆண்டவரே நீங்க வல்லவர், நீ போதுமானவர், துதிக்கு மதியத்திலே நீ வாசம் செய்பவரே. சோதரன் 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 துதிக்கிறோம் துதிக்கிறோம் வாய்களை திறந்து ஆண்டவரே இந்த புதிய மாதத்துக்காக சோதரன், சாத்தியங்களுக்காக சோதரா ஆண்டவரே சோதரன் சோதரன் சோதரன். தேங்க் யூ தேங்க் யூ தேங்க் யூ லார்ட், ஹalleluya. சோதரிக்கிறோம் ஆண்டவரே, துதிக்கிறோம், மகிமைப்படுத்துகிறோம், வாழ்த்துகிறோம், போற்றுகிறோம் ஆண்டவரே. உமக்கு நன்றி 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 செலுத்துகிறோம். ஹalleluya. சோதரம் ஆண்டவரே, துதிக்கிறோம். Thank you Lord Jesus. சோதரிக்கிறோம் 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 சோதரிக்கிறோம். நன்றி செலுத்துகிறோம் ஆண்டவரே, உமக்கு நன்றி நன்றி. ஆண்டவரே, நேசித்த தேவனே, துதிக்கிறோம். எந்த தேவனா எந்த தேவனா நிச்சயமாய் ஆசீர்வாதம் பெற்றுக் கொள்ளுவே. இந்த வசனம் கைக்கொள்ளுவே. நான் உந்தன் வழிகளெல்லாம் நடத்திடுவே. எந்த தேவனா எந்த தேவனா நிச்சயமாய் ஆசீர்வாதம் பெற்றுக் கொள்ளுவே. உந்தன் வசனம் கைக்கொள்ளுவே. நான் உந்தன்
ಸಂಪೂರ್ಣವಾಗಿ ನಮ್ಮ ಪ್ರಾಣ ದೇಹ ಆತ್ಮ ದೇವರೇ ನಾವು ಒಪ್ಪಿಸಿಕೊಡ್ತೀವಿ. ದೇವರೇ ನಿಮಗೆ ಸ್ತೋತ್ರ. ನೀವಿಲ್ಲದೆ ನಾವು ಜೀವಿಸಕ್ಕಾಗಲ್ಲ ದೇವರೇ, ನೀವಿಲ್ಲದೆ ನಮ್ಮ ಆಗಲ್ಲ ದೇವರೇ. ಈ ಒಂದು ದೇವರೇ ಸ್ತೋತ್ರ ಕರ್ತನೆ ಸಿಚುವೇಶನ್ ಅಲ್ಲಿ ದೇವರೇ ನೀವು ನಮ್ಮ ಸಂಗಡ ಕರ್ತನೆ ಇವೇ ನಮ್ಮ ದೇವರೇ ಸ್ತೋತ್ರ. ಕೊನೇ ನಡೆಸಿ ಬಲಪಡಿಸೋದಕ್ಕಾಗಿ ನಿಮ್ಮ ನಾಮ ದೇವರೇ ಮಹಿಮೆಗಾಗಿ ನಾವು ಜೀವಿಸೋದಕ್ಕೆ ಎಲ್ಲರೂ ದೇವರೇ ಕೃಪೆಗಳಲ್ಲಿ ಕಾಣಿಸುತ್ತ ಆಶೀರ್ವದಿಸಿದವರೇ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಪ್ರಸನ್ನತೆ ನಮಗೆ ದಯಪಾಲಿಸಿ. ಯಾರೊಬ್ಬರು ಪ್ರಾರ್ಥನೆ ಮಾಡಿ, ನೋಡ್ತಾ ಇರೋ ವಿಡಿಯೋದಲ್ಲಿ ಯಾರೊಬ್ಬರು ಪ್ರಾರ್ಥನೆ ಮಾಡಿ. ಜೀವ ಸ್ವರೂಪನಾದ ದೇವರು ಕರ್ತನೆ ಸಪ ನಮ್ಮ ಮಧ್ಯದಲ್ಲಿ ಇದ್ದು ಕರ್ತನೆ ಸಪ ನೀವು ನಡೆಸೋದಕ್ಕಾಗಿ ಸ್ತೋತ್ರ ಕರ್ತನೆ ಸಪ. ಅಪ್ಪ ಹೌದು ರಾಜೇ ಸಪ ಸ್ತೋತ್ರ ಕರ್ತನೆ ಸಪ. ಈ ವಾರದೆಲ್ಲ ಕರ್ತನೆ, ತಿಂಗಳೆಲ್ಲ ಕರ್ತನೆ ಅಪ್ಪ ಸ್ತೋತ್ರ ರಾಜೇ ಸಪ. ನನ್ನ ಸಭೆ ಮಕ್ಕಳ ಒಂದೊಂದು ಮಕ್ಕಳ ಕರ್ತನೆ ಸಪ ಕಣ್ಣೀರು ಬೇರೆ ದುಃಖಗಳಲ್ಲಿ ಇರುವ ಕರ್ತನೆ ಎಲ್ಲವೋ ಸಪ ಈ ದಿನದಲ್ಲಿ ನೀಗಿಸಲ್ಪಟ್ಟು ಕರ್ತನೆ ಸಪ ಸ್ತೋತ್ರ ಕರ್ತನೆ ಸಪ. ಈ ತಿಂಗಳೆಲ್ಲ ಕರ್ತನೆ ಸಪ ಒಂದೊಂದು ಭಾಗದಲ್ಲಿ ಕರ್ತನೆ ಆಶೀರ್ವಾದ ಅದ್ಭುತವಾಗಿ ಕರ್ತನೆ ಎಲ್ಲ ಮಕ್ಕಳನ್ನು ಕರ್ತನೆ ಸಪ ನೀವು ನಡೆಸೋದಕ್ಕಾಗಿ ಸ್ತೋತ್ರ ರಾಜೇ ಸಪ ಸ್ತೋತ್ರ ಕರ್ತನೆ. ಎಲ್ಲಾರು ನೀವು ಕರ್ತನೆ ಆಶೀರ್ವಾದ ಬಲಪಡಿಸಿ ಕರ್ತನೆ ಯೇಸು ಕ್ರಿಸ್ತನ ಪ್ರಾರ್ಥಿಸುತ್ತಾರೆ. ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನು
ನಮ್ಮ ಜೊತೆಯಲ್ಲಿ ಸದಾ ಕಾಲ ಇದ್ದುಕೊಂಡು ಆತನು ನನ್ನ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಹೊಸ ತಿಂಗಳಲ್ಲಿ ದೇವರು ನಮ್ಮನ್ನು ಖಂಡಿತವಾಗಿ, ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ ಅಂತ ನಾನು ನಂಬಿದ್ದೇನೆ. ಹಲ್ಲೆಲೂಯಾ. ಈ ತಿಂಗಳ ವಾಗ್ದಾನವನ್ನು ನಾವು ದೇವರಿಂದ ನಾವು ಪಡ್ಕೊಂಡು ಧ್ಯಾನಿಸಿಕೊಳ್ಳೋಣ. ವಿಶೇಷವಾಗಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರ ವಾಕ್ಯಕ್ಕೆ ನಾವು ನೋಡೋಣ. ದೇವಚಂದ್ರೆ ಕೀರ್ತನೆ 91:14 ವಚನ ಓದಿಕೊಳ್ಳೋಣ. ಸಂಗೀತಂ 91:14. ಅವನು ನನ್ನಲ್ಲಿ ಅವನು ಅಸಕ್ತನಾಗಿರುವುದರಿಂದ ಅವನನ್ನು ನಾನು ರಕ್ಷಿಸುತ್ತೇನೆ. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ನಾನು ಉದ್ಧರಿಸುವೆನು ಅಂತ ವಾಕ್ಯ ಹೇಳುತ್ತದೆ. ಆಮೇಲೆ தமிழ்ல நாம் பார்க்கும்போது தேவஜனமே, அவன் என்னிடத்தில் வாஞ்சியாக இருக்கபடியால் அவனை நான் விடுவிப்பேன். என் நாமத்தை அவன் அறிந்திருக்கிறபடியால் அவனை நான் உயர்ந்த அடைக்கலத்தினை நான் வைப்பேன். ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ. ದೇವರ ಜನರೇ, ಈ ವಾಕ್ಯ ಯಾರು ಅಂತ ಬರ್ದಿರೋದು ನೋಡೋದಾದ್ರೆ ಬೈಬಲ್ ಹೇಳ್ತದೆ, ಮೋಸೆ ಬರ್ದಿರೋದಂತ ವಾಕ್ಯ ಇರುತ್ತದೆ. ಮೋಸೆ ದೇವರಲ್ಲಿ ಈ ರೀತಿಯಾಗಿ ಅವನು ಪ್ರಾರ್ಥನೆ ಮಾಡಿ ದೇವರಿಂದ ವಾಗ್ದಾನವನ್ನು ಪಡ್ಕೊಳ್ಳೋನಾಗಿದ್ದಾನೆ. ದೇವರು ಆ மனுஷனுக்கு மாத்திரம் அல்லது தேவனே நம்பிடுவா, கர்த்தரே நம்பி இருக்கிற பிள்ளைகளுக்கு ஆண்டவர் கொடுக்கிற வாக்குத்தத்து, ஆண்டவர் கொடுக்கிற வார்த்தை, வாக்கு அப்படின்னு நம்ம பார்க்கும்போது வச்சிருந்தே, எண்ணில் அவன் வாஞ்சியாக இருபடி, அவன் எண்ணில் வாஞ்சியாக இருக்கிறதுனால அன்று சொல்கிற என்ன சொல்றார், நன்னில் ஆசக்தி உள்ளவனாக இருந்திருந்தா யாரோ ಯೇಸುನ ನಂಬೋದು ಮಾತ್ರ ಮುಖ್ಯ ಎಂಬಂತೆ ஆண்டவருக்குல நம்ம வாஞ்சியா இருக்கணுமா. எப்படி இருக்கணுமா? ஆசக்தி உள்ளவனாக இருக்கಬೇಕು. ದೇವರನ್ನ ನಂಬೋದು ಮಾತ್ರ ಮುಖ್ಯ ಅಲ್ಲ, ನಮ್ಮಲ್ಲಿ ಒಂದು ಆಸಕ್ತಿ ಇರಬೇಕು. ಏನಾಗಿರಬೇಕು ದೇವ ಜನರೇ? ನಾವು ದೇವರಲ್ಲಿ ಯಾವತ್ತೂ ಆಸಕ್ತಿ ಉಳ್ಳವರಾಗಬೇಕು. ದೇವರ ಯಾವಾಗಲೂ ನಾವು ಪ್ರೀತಿಸುಳ್ಳವರಾಗಬೇಕು. ನಮ್ಮ ಕರ್ತವ್ಯದ ಮೇಲೆ ವಾಂಛೆಯಾಗ இருக்கணும். ஹல்லேலூயா. இந்த உலகத்து மேல நாம் வாஞ்சைகள் அல்ல, இல்ல நம்மளுக்கு பிடிச்ச காரியத்து மேல நாம் வாஞ்சாக இருக்கிறது அல்ல. இந்த உலகமெல்லாம் ஒரு நாள் மாயமாயிடும். ನಾವು ಆಸಕ್ತಿ ಅಂತ ನೋಡೋದಾದ್ರೆ ದೇವರ ಮೇಲೆ ನಾವು ಆಸಕ್ತಿ ಉಳ್ಳವರಾಗಿರಬೇಕು. ಯಾಕಂದ್ರೆ ದೇವರು ಶಾಶ್ವತ ಉಳ್ಳ ದೇವರು, ಯಾಕಂದ್ರೆ ದೇವರು ನಮಗೆ ಆಶೀರ್ವಾದ ಮಾಡೋ ದೇವರು, ಯಾಕಂದ್ರೆ ದೇವರು ನಮ್ಮನ್ನ ನಡೆಸೋ ದೇವರು. ನಾವು ಹೆಚ್ಚಾಗಿ ದೇವರ ಮೇಲೆ ನಾವು ಆಸಕ್ತಿ உள்ளவராಗಿರಬೇಕು. ஹல்லேலூயா. நாம் கர்த்தர் மேல வாஞ்சை உள்ளவராக வேண்டும். கர்த்தாவே, நான் வாஞ்சியாக இருக்கிற ஆண்டவரே ஒரு சத்தத்தை கேட்கபடியாக, தேவனே நான் வாஞ்சியாக இருக்கிற ஆண்டவரே முகத்தை பார்க்கறதுக்கு ஆண்டவரே, ஆண்டவரೇ ஒரு சமூகத்துக்கு வரத்துக்கு நான் வாஞ்சியாக இருக்கிற ಆಂಡವರೇ, ದೇವರೇ ನಿನ್ನ ಮುಖವನ್ನು ನೋಡಕ್ಕೆ ನನಗೆ ಆಸಕ್ತಿ ಇದೆ ದೇವರೇ, ದೇವರೇ ನಿನ್ನ ಶಬ್ದವನ್ನು ಕೇಳಕ್ಕೆ ನನಗೆ ಆಸಕ್ತಿ ಇದೆ ದೇವರೇ, ದೇವರೇ ಅಪ್ಪ ನಿನ್ನ ಒಂದು ಕರ್ತನೆ ಸಮೂಹಕ್ಕೆ ಬರೋದಕ್ಕೆ ನನಗೆ ಆಸಕ್ತಿ ಇದೆ ದೇವರೇ. ದೇವಜನರೇ, ಇವತ್ತು ನಾವು ಇದನ್ನ ಬಯಸವರಾಗಿರ್ಬೇಕು. ಇಂಥ ನಮ್ಮ ವಿರುಗಳು ಕರ್ತಾವೇ ನಮ್ಮಲ್ಲಿ ನಾವು வாஞ்சியாக இருக்கிற ஆண்டவரே, கர்த்தருக்கு வாஞ்சியாக இருக்க வேண்டும் தேவஜனமே. அதனால தான் தேவஜனமே மோசேக்கு ஆண்டவர் கூப்பிடும்போது அவன் கர்த்தருக்குள்ள வாஞ்சியாக இருந்தபடித்தான் 40 நாள் இரவு பகலும் கர்த்தர் சமூகத்திலே விழுந்திருந்தான். ದೇವರಲ್ಲಿ ಅವನು ಆಸಕ್ತಿ ಉಳ್ಳವನಾಗಿರೋದ್ರಿಂದಾನೆ ಮೋಸೆ 40 ದಿವಸ ದೇವರವನ್ನ ಕರೆದು ಅವರ ಸಂಗಡ ಸಂಭಾಷಣೆ ದೇವರು ಮಾಡುವಾಗ 40 ರಾತ್ರಿ 40 ಹಗಲು ದೇವರ ಸಮ್ಮುಖದಲ್ಲಿ ಅವನು ಬಿದ್ದಿದ್ದ. ಹಲ್ಲೇಲೂಯಾ. ಸಾಧಾರಣ ವಿಷಯಗಳಲ್ಲ ದೇವಜನರೇ. ದೇವರಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರಬೇಕು. We have to be
Call upon him, he will answer ಅಂತ ವಾಕ್ಯ ಹೇಳುತ್ತದೆ. We have to love him, says the Lord, I will rescue you. அன்று சொல்றார். நாம் எப்போ அவரை நேசிக்கிறவர்களாக அல்ல வாஞ்சி உள்ளவராக இருக்கிறோமோ ஆண்டவர் சொல்ற அந்த மாதிரி மனுஷன் அந்த மாதிரி விசுவாசிய நான் என்ன செய்வேன், நான் ஏன் ಮಾಡ್ತೀನಿ அவனை நான் விடுவிப்பேன். யாரை விடுவிப்பா? அவர்களும் சொல்லல. ஆண்டவர் இந்த இடத்துல the God is okay says I will rescue him அப்படின்னு சொல்லு. ಒಂದು ಕೂಟವನ್ನು ನೋಡಿ ದೇವರು ಹೇಳ್ತಾ ಇಲ್ಲ, ಒಂದು ಸಂಖ್ಯೆಯನ್ನು ಅಥವಾ ಒಂದು ಜನಾಂಗವನ್ನು ನೋಡಿ ಇಲ್ಲಿ ದೇವರು ಹೇಳ್ತಾ ಇಲ್ಲ, ಅವನನ್ನು ಅಂತ ಹೇಳ್ತಾರೆ. ವಾಕ್ಯ ಹೇಳ್ತದೆ ಅವನೇ ಯಾರ, ನಾನು ದೇವರಲ್ಲಿ ಆಸಕ್ತಿ ಉಳ್ಳವನು ಅಂತ ಬಯಸುವವನು ದಾಹವುಳ್ಳ ಮನುಷ್ಯನ ದೇವರು ಹೇಳ್ತಾರೆ. ಅವನನ್ನ ನಾನು ಏನ್ ಮಾಡ್ತೀನಿ, ಅವರುಗಳು ಅಂತ ಹೇಳಿಲ್ಲ, ಐ ವಿಲ್ ಡೆಲಿವರ್ ಹಿಮ್ அப்படின்ற ஆண்டவர். அப்போ ஆண்டவர் God has some special reason to deliver the person. ஒரு மனுஷன் ஆண்டவர் விடுவிக்கிறார்னா ஆண்டவர் நடத்துற அந்த வாஞ்சையை பார்க்கிறார். ದೇವರು ಒಂದು ಮನುಷ್ಯನ ಬಿಡಿಸುತ್ತಾನೆ ಅಂದ್ರೆ ದೇವರ ಅವನಲ್ಲಿ ದೇವರು ಮೇಲೆ ಎಷ್ಟು ಒಂದು ಆಸಕ್ತಿ ಉಳ್ಳವನಂತ ದೇವರು ನೋಡ್ತಾರೆ. ಹಲ್ಲೆಲೂಯಾ. ನನ್ನನ್ನು ನಿನ್ನ ದೇವರು ಗಮನಿಸ್ತಾ ಇದ್ದಾರೆ. ವಿಶ್ವಾಸಿಗಳು ಆಂಡவர் கவனித்துக் கொண்டிருக்கிறார். Personally God is watching you and me, that how much I love in my God. என் தேவனை எவ்வளவு நான் வாஞ்சை உள்ளவனாக இருக்கிறேன். ஹல்லேலூயா, ஹல்லேலூயா. இன்னைக்கு அநேக உலக மனுஷர்களா என்ன வாஞ்சனா, டெய்லி நான் அதை பார்த்தா தான் எனக்கு எத்த பார்த்தா ಅನೇಕ ಕಾರ್ಯಗಳನ್ನ பார்த்தா ಅವங்களுக்கு ஒரு ಮನಸ್ಸು திருப்தி. ಅನೇಕ ಮನುಷ್ಯರಿಗೆ ಒಂದನ್ನು ಡೈಲಿ ಅದನ್ನ ನೋಡಬೇಕು, ಅದನ್ನ ನೋಡಿದ್ರೆ ಅವನ ಆಸಕ್ತಿನೇ ಅದೇ. ಬಟ್ ದೇವರು ನಮ್ಮಲ್ಲಿ ಬಯಸ್ತಾ ಇರೋದು ಕಾರ್ಯ ದೇವಚಂದ್ರೆ, ನನ್ನಲ್ಲಿ ಯಾವ ಆಸಕ್ತಿ ಉಳ್ಳವನಾಗಿದ್ದಾನೋ ಅವನ್ನ ನಾನು ಏನ್ ಮಾಡ್ತೇನೆ, ಅವನನ್ನ ರಕ್ಷಿಸುತ್ತೇನೆ. ಯಾವುದನ್ನ ದೇವರು ರಕ್ಷಿಸುತ್ತಾರೆ? ಈ ಕೀರ್ತನೆ ನಿಮ್ಮ ಮನೆಯಲ್ಲಿ ಓದಿ ನೋಡ್ರಿ. ವಾಕ್ಯ ಹೇಳುತ್ತದೆ, ಎಂತ ಒಂದು ಅಪಾಯಗಳು ಬಂದ್ರು, ಎಂತ ಒಂದು ಕೇಡುಗಳು ಬಂದ್ರು, ವಾಕ್ಯ ಹೇಳುತ್ತದೆ ಅಲ್ವಾ, ಹಗಲಿನಲ್ಲಿ ಆಗಲಿ ರಾತ್ರಿನಲ್ಲಿ ನಮಗೆ ಉಂಟಾಗುವ ಎಲ್ಲ ವಿಪತ್ತು ಆಪತ್ತುಗಳಿಂದ ಎಲ್ಲದಿಂದ ಅವನನ್ನು ನಾನು ಏನ್ ಮಾಡ್ತೇನೆ, ಅವನನ್ನು ನಾನು ಬಿಡಿಸುತ್ತೇನೆ. ಐ ವಿಲ್ ಡಿಲಿವರ್ ಹಿಮ್ ಅಂತ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕದಲ್ಲಿ ನಮಗೆ ಯಾವ ಸ್ಥಳದಿಂದಾಗಲಿ ಯಾವಾಗ ನಮಗೆ ವಿರೋಧವಾಗಿ ಸಾತನಾಗಲಿ ಮನುಷ್ಯನಾಗಲಿ ಅಥವಾ ವ್ಯಾಧಿಗಳಾಗಲಿ ಇಂಥ ಒಂದು ಕಾರ್ಯ ನಮ್ಮನ್ನ ದಾಳಿ ಮಾಡುತ್ತದೆ ನಮಗೆ ಗೊತ್ತಿಲ್ಲ. ಅದು ದೇವ ವಾಕ್ಯ ಹೇಳುತ್ತದೆ. ಏನು ಹೇಳುತ್ತದೆ? ಏನು ವಾಕ್ಯ ಹೇಳುತ್ತದೆ? ಮಧ್ಯಾಹ್ನದಲ್ಲಿ இருளಲ್ಲಿ ಹುಟ್ಟಿಸುವ ಭಯ ಹುಟ್ಟಿಸುವ ಯಾವುದಕ್ಕೂ, ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಆರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನ ವೇಳೆಯಲ್ಲಿಯೂ, ಮಧ್ಯಾಹ್ನದ ಕೇಳಿಗೂ ಅಂಚದ ಕಾರಣವಿಲ್ಲ. ಕಾರಣ ನನ್ನ ದೇವರು ಯೇಸು ಕ್ರಿಸ್ತನು, ನಾನು ದೇವರು ನನ್ನನ್ನು ಏನಾಗಿದ್ದೇನೆ, ನಾನು ಆಸಕ್ತಿ ಉಳ್ಳವನಾಗಿ ದೇವರ ಮೇಲೆ ಇರೋದ್ರಿಂದ ಈ ಕಾರ್ಯಗಳಿಂದಲ್ಲ ದೇವರು ನಮ್ಮನ್ನು ಏನ್ ಮಾಡ್ತಾರಂತೆ, ವಿಶೇಷವಾಗಿ ನಮ್ಮನ್ನು ಬಿಡಿಸಲಿಕ್ಕಾಗುತ್ತೆ. தமிழ்ல படிக்கலாம் சிஸ்டர். இரவில் உண்டாகிற பயங்கரத்துக்கு பகல அநேக பகல்ல என்ன பறக்குதான் சிஸ்டர், அம்பு. இதெல்லாம் உங்க கண்ணுக்கு எனக்கு கண்ணுக்கு தெரியாது. இந்த அம்பு விடுகிறவர் யார்? சாத்தான். அம்பு எங்க விடுவான் கரெக்டா? நம்மளுக்கு அம்பு விடுகிறான். எப்படியாவது நம்ம என்ன ஆகணும், அந்த அடி வாங்கின்னு கீழே விழுந்து போகணும். ராத்திர ஒரு நைட்ல ஒரு விபத்து இருக்குது, பகல்ல நம்மளுக்கு ஒரு விபத்து இருக்குது. அப்புறமா சிஸ்டர் இருள நடுமாடும். என்ன நடுமாறான் சிஸ்டர்? எப்ப சிஸ்டர்? அதுதான் இருள் கர்ஃபியூ போட்டுக்கிறாங்க. ஹல்லேலூயா. நைட் கர்ஃபியூ 7 to 5.
இருள் என்ன நடமாடுதான்? கொள்ளை நோய்கள். அப்படின்னா அநேக கொள்ளை வியாதி இருக்குது இல்லைங்களா? கொரோனா மட்டும் இல்ல, there is a lot of pestilence ಅಂತ ಹೇಳ್ತದೆ. அநேக விதமான கொள்ளை வியாதி எப்ப நடமாடுதான்? அது எப்ப வெளிப்பாகுது? அந்த வியாதிகள் எப்ப அந்த கொள்ளை வியாதி வெளியே வருதானா? நைட்ல தான் வருதான். ஏன்னா யாரும் இருக்க மாட்டாங்கல்ல. ಸಂಚರಿಸುತ್ತದೆ ಯಾವಾಗ? ಕತ್ತಲಲ್ಲಿ ಸಂಚರಿಸುವ. ஹல்லேலூயா. அதுக்குதான் நைட்ல வெளியே போகாதீங்க. என்னத்துக்கு அப்படின்னா இந்த மாதிரி பிரச்சனை இருக்குது. பைபிள் எவ்வளவு அழகா எழுதப்பட்டிருக்குது. ஹல்லேலூயா. சோ ஆண்டவர் படிங்க சிஸ்டர். அப்படியே மத்தியானத்தில் பாலாக்கும் சங்காரத்துக்கும் பயப்படாதிருப்பா. யாருக்கு ஆண்டவர் பார்த்து சொல்லுகிறார்? இந்த மாதமெல்லாம் ஒருவேளை தேவஜனமே நம்மளுக்கு விரோதமான காரியங்கள், காத்தலாகட்டும், ராத்திரி ஆகட்டும், மத்தியானம் ஆகட்டும், எந்த ஒரு காரிய விரோதமா நம்மளுக்கு எழுப்பினாலும், ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ದೇವಚನವೇ ಯಾವ ಸಮಯದಲ್ಲಿ ಯಾವ ವಿಪತ್ತು ನಮಗೆ ಒಂದು ವೇಳೆ ಇರೋದು ಎದ್ದೊಳಿದ್ರು ದೇವ್ರ ವಾಕ್ಯ ಹೇಳ್ತೇನೆ, ನಾನು ಅದರಿಂದ ಕಾಯ್ತೇನೆ. ಐ ಆಮ್ ಗೋಯಿಂಗ್ ಟು ಪ್ರೊಟೆಕ್ಟ್ ಯು, ಐ ಆಮ್ ಗೋಯಿಂಗ್ ಟು ಡೆಲಿವರ್ ಯು. God is promising you. கர்த்தர் தம் பிள்ளைகளுக்கு, அதாவது ஆண்டவர் மேல யார் வாஞ்சியாக இருக்கிறீங்களோ, ದೇವ್ರ ವಾಕ್ಯ ಹೇಳ್ತದೆ ದೇವರ ಮೇಲೆ ಏನಾಗಿರ್ಬೇಕು ತಂದೆ, ಆಸಕ್ತಿ ಉಳ್ಳವನಾಗಿರಬೇಕು. ದೇವ ಜನರೇ, ಸುಮ್ಮನೆ ನಾನು ಕ್ರಿಸ್ಟಿಯನ್ನು, ಚರ್ಚಿಗೆ ಹೋಗ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ಓಕೆ ಇರ್ಲಿ, ಆಸಕ್ತಿ ಹೆಂಗ್ ತೋರಿಸೋದಕ್ಕಾಗುತ್ತದೆ ದೇವರಲ್ಲಿ? ಸಮಯಗಳು ಸಿಕ್ಕುವಾಗ ದೇವರಲ್ಲಿ ದೇವರನ್ನ ಸ್ತುತಿಸಿ ದೇವರನ್ನ ಮಹಿಮೆ ಪಡಿಸೋದು. ದೇವರೇ, ನಾನು ಯಾವಾಗಲೂ ಆಸಕ್ತಿ ಉಳ್ಳವನಾಗಿದ್ದೇನೆ. ದೇವರೇ, ಯಾವಾಗಲೂ ಐ ವಾಂಟ್ ಟು ಸೀ ಯು, ಐ ವಾಂಟ್ ಟು ಸೀ ಯುವರ್ ಫೇಸ್, ಐ ವಾಂಟ್ ಟು ಹರ್ ಯುವರ್ ವಾಯ್ಸ್ ಲಾರ್ಡ್. ವಿಶ್ವಾಸಿಯೇ, ಕರ್ತನ ಮೇಲೆ ವಾಂಛೆಯಾಗಿ, உன் நேசர் மேல வாஞ்சியாகி, உன் லவர் மேல ವಾಂಛೆಯಾಗಿ, ನನ್ನ ಪ್ರಿಯನು, ನನ್ನ ದೇವರು ಯೇಸು ಕ್ರಿಸ್ತನ ಮೇಲೆ ನಾನು ಯಾವಾಗಲೂ ಏನಾಗಿರ್ಬೇಕಂತೆ, ನೀನು ஆசக்தி உள்ளவனாக, அவரோட இணைந்து, அவரோட அவர் நம்ம பக்கத்துல எப்பவுமே இருக்கணும் என்று நம்ம என்ன செய்ய வேண்டும் தேவஜனமே? நாம் வாஞ்சிக்கிறவர்களாக இருக்க வேண்டும், வாஞ்சிக்க வேண்டும் தேவஜனமே. உலகத்துல நம்ம இதெல்லாம் வாஞ்சிக்கிறோம், எது பத்தியோ வாஞ்சிக்கிறோம், அதெல்லாம் நம்ம விட்டு போகுது, அதெல்லாம் நம்ம விட்டு என்ன ஆயிடும், தூரமா போயிடும். ஆனா கர்த்தரே வாஞ்சிப்போம். மோசே கர்த்தரே வாஞ்சித்தான், கர்த்தரே வாஞ்சித்து அவன் வாழ்ந்தபடினால்தான் தேவச்சனமே அவன் உலகத்துல எதுவுமே அவன் நேசிக்கல, எதுமேலே அவன் வாஞ்சமா இருந்தில்ல பாருங்க தேவச்சனமே. என்னால கர்த்தர் வார்த்தை சொன்னவனமாக நம்மள ஆரோம் விடுவிக்கிறது மட்டுமಲ್ಲ. வேத ವಚನ சொல்லுது, ವಾಕ್ಯ ಹೇಳ್ತದೆ, ಓದ್ಕೊಳ್ಳೋದನ್ನ ನಾನು ಏನ್ ಮಾಡ್ತೀನಿ, ನೋಡಿ ವಾಕ್ಯ ಹೇಳ್ತದೆ, ಅವರ ವಾಂಚಿಕ್கிறது மட்டும் இல்லாம அவர் நாமத்தை நான் அறிந்தபடியா, அவர் நாமத்தை அறிந்தபடியா நான் என்ன செய்வேன், உயர்ந்த அடைக்கலத்தை வைப்பேன். கணக்கு எழுதுதமா, ನನ್ನ ನಾಮವನ್ನು ನೀನು ಅರಿತವನಾಗಿರೋದ್ರಿಂದ ನಾನು ಏನ್ ಮಾಡ್ತೇನೆ, ನಾನು ಅವನು ಉತ್ತರಿಸುತ್ತೇನೆ. ಅವ್ರ ನಾಮத்தை அறிந்து கொள்ளுங்க தேவஜனமே. என் தேவனுக்கு அநேக விதமான நாமங்கள் உண்டு. அவர் நாமம் பரிசுத்தம், அவர் நாமம் அடைக்கலம், அவர் நாமம் தேவஜனமே பயங்கரமானது தேவஜனமே. அவர் நாமம் ரட்சகர், அவர் நாமம் தேவஜனமே சமாதான பிரபு. அவ்விதமான அநேக நாமங்கள் அறிந்து கொள்ளுங்கள். எல்ரோஹி, எல் ஷடாய், அநேக விதமான நாமங்கள். என் நாமத்தை நீ அறிந்தபடியா நான் என்ன செய்வேன், நான் உயர்ந்த அடைக்கலத்துல நான் தேவஜனமே. நம்மளுக்கு உயர்வு தேவை. ವಾಕ್ಯ ಹೇಳುತ್ತದೆ ದೇವಜನರೇ, ಅವರ ನಾಮವನ್ನು ನಾನು ಏನಾಗಿದ್ದೇನೆ, ಅರಿತವನಾಗಿರೋದ್ರಿಂದ ನಾನು ನಿನ್ನನ್ನು ಉದ್ಧರಿಸುತ್ತೇನೆ. ಇವತ್ತು ನಮಗೆ ಉದ್ಧಾರ ಆಗ್ತಾ ಇಲ್ಲ, ನಾವು ಉನ್ನತ ಸ್ಥಾನத்துக்கு வரதுக்கு ஆவல. நான் என் வாழ்க்கை ஆண்டவரே, நான் இங்கே இருக்கிறேன், ரட்சிக்கப்பட்டு நான் இங்கே இருக்கிறேன், நான் ஜீவிதத்தில் ஈக ಇದೀನಲ್ಲ ದೇವರೇ. ದೇವಚಂದ್ರ ದೇವ ವಾಕ್ಯ ಹೇಳ್ತದೆ, ஆண்டவர் நம்மளை உயர்ந்த ಸ್ಥಾನத்தில் வைக்கிறதுக்கு விரும்புகிறார். ದೇವರು ನಮ್ಮನ್ನು ಉದ್ಧರಿಸೋದಕ್ಕೆ ದೇವರು ಏನು ಮಾಡಿದ್ದಾರೆ, ದೊಡ್ಡ ಉದ್ದೇಶವನ್ನು ಇಟ್ಟಿದ್ದಾರೆ ದೇವಚಂದ್ರ. ಸೊ ನಮ್ಮ ಕರ್ತವ್ಯಗಳು ನಾವು ಮಾಡುವರಾಗಿರಬೇಕು.
ಯೇಸುವಿನ ದೇವರು ನಂಬುವುದು ಮುಖ್ಯ ಮಾತ್ರ ಅಲ್ಲದೆ ಈ ವಿಷಯಗಳೆಲ್ಲ ನಾವೇನು ಮಾಡ್ಕೊಳ್ಬೇಕು? ದೇವರ ನಾಮವನ್ನು ಏನು ಮಾಡಿಕೊಳ್ಳಿ, ಅರಿತುಕೊಳ್ಳಿ. ದೇವರ ನಾಮ ಅಂದರೆ ಏನು? ವಾಟ್ ಈಸ್ ದ ನೇಮ್ ಆಫ್ ಅವರ್ ಗಾಡ್? என் தேவனுக்கு எவ்வளவு நாமங்கள் உண்டு. அந்த நாமங்களெல்லாம் புரிஞ்சுக்கோங்க. அந்த நாமமெல்லாம் சொல்லி சொல்லி கர்த்தரை ஆராதனை செய்யுங்க. ஒரு 10 நிமிஷம் நாமத்து மாற்றம் 10 ನಿಮಿಷ ಒಂದು ದಿವಸ ಏನು ಮಾಡಿ ನಿಮ್ಮ ಪ್ರಾರ್ಥನೆಯಲ್ಲಿ ಯೆಹೋವಾ ಶಮ್ಮಾ, ಯೆಹೋವಾ ಶಮ್ಮಾ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ನನ್ನ ಜೊತೆಲೇ ಇರೋ ದೇವರೇ ನಿಮಗೆ ಸ್ತೋತ್ರ ಸ್ತೋತ್ರ ಅಂತ ಹೇಳಿ ದೇವರನ್ನು ಸ್ತುತಿಸಬೇಕು. ಎಲ್ರೋಹಿ, ಎನ್ನ ಕಂಡವರೇ, ನನ್ನ ಕಂಡಿರೋ ದೇವರೇ ನಿಮಗೆ ಸ್ತೋತ್ರ 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 ಅಂತ ಸ್ತುತಿಸ್ರಿ. ಅವರ ನಾಮವೆಲ್ಲ ಹೇಳಿ தேவனை சுத்தித்ரி மகிமைப்படுத்துறி. தேவச்சந்தரே, என் நாமத்தை நீ அழுந்தபடியால் நான் உன்னை உயர்ந்த அடைக்கலத்தை வைக்குவேன். வாக்கு ಹೇಳುತ್ತದೆ, ನನ್ನ ನಾಮವನ್ನು ನೀನು ಅರಿತವನಾಗಿರೋದ್ರಿಂದ ನಾನು ಏನ್ ಮಾಡ್ತೇನೆ, நான் ನಿನ್ನ உத்தரிಸುತ್ತೇನೆ. ஹல்லேலூயா. ஆண்டவர் தான் நம்ம என்ன செய்ய முடியும்? உயர்ந்த ஸ்தானத்துக்கு உன் வாழ்க்கையில, உன் வேலையில, உன் குடும்பத்தை, என்ன நம்ம சபை எல்லாம் உயர்ந்த அடைக்கலத்தை, உயர்ந்த ஸ்தானத்தை கொண்டு வர வேணுமானால் தேவஜனமே அவர நாமத்தை அழகாக அறிந்து கொள்ளுங்கள், அவர நாமத்தை புரிஞ்சு கொள்ளுங்கள். தேவஜனமே, ஹல்லேலூயா ஹல்லேலூயா. தயவுசெய்து கர்த்தர் வார்த்தை நல்லா படிங்க தேவஜனமே. இயேசு எப்படிப்பட்டவர் புரிஞ்சுக்கோங்க தேವಜನமே. ದಯವಿಟ್ಟು ದೇವಜನರೇ, ಏನೋ ಒಂದು ತರ ಇರಬೇಡ. ಯೇಸು ನಮಗೆ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ, ಓದಕ್ಕೆ ಕೃಪೆಯನ್ನು ಕೊಟ್ಟಿದ್ದಾರೆ. ಚೆನ್ನಾಗಿ ಬೈಬಲ್ನ ಓದ್ರಿ, ಚೆನ್ನಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಿರಿ. ಯಾಕಂದ್ರೆ ನೋಡಿದರೆ ಕೊನೆ ದಿವಸಗಳಲ್ಲಿ ವಾಕ್ಯವನ್ನೇ ಅವ್ರು ಏನ್ ಮಾಡ್ತಾರೆ ಅಂತ ನೋಡೋದಾದ್ರೆ ತಪ್ಪಾಗಿ ಬೋಧನೆ ಮಾಡುವ ದಿವಸಗಳು ಬಂದಾಯ್ತು. ಅನೇಕ ಜನರು ಮಾಡ್ತಾ ಇದ್ದಾರೆ. ಬಿ ವೆರಿ ಕೇರ್ಫುಲ್. ದೇವರ ನಾಮವನ್ನು ಚೆನ್ನಾಗಿ ಅರಿತುಕೊಳ್ಳಿರಿ. ವಾಕ್ಯವನ್ನು ಓದಿ ಓದಿ ಎಷ್ಟು ಈ ನಾಮಕ್ಕೆ ದೇವರ ಈ ನಾಮವನ್ನು ಎಲ್ಲೆಲ್ಲ ಉಪಯೋಗಿಸಿದ್ರು ಬೈಬಲ್ ಅಲ್ಲಿ. ಎಲ್ಶಡಾ ಎಲ್ಲಿ ಉಪಯೋಗಿಸಿದ್ರು, ಎಲ್ರೋಹಿ ಎಲ್ಲಿ ಉಪಯೋಗಿಸಿದ್ರು, ಯಾರು ಉಪಯೋಗಿಸಿದ್ರು, ಇದು ಎಬಿನೇಜರ್ ಯಾರು ಉಪಯೋಗಿಸಿದ್ರು. ಪ್ಲೀಸ್ ಇದೆಲ್ಲ ನೀವೇನ್ ಮಾಡಲಿ, ಸರ್ಚ್ ಮಾಡಿ ತಿಳಿದುಕೊಳ್ಳಿ ದೇವಜನರೇ. ನಾವೆಲ್ಲದಕ್ಕೂ ಸಮಯವನ್ನು ಕೊಡ್ತೀರಿ. ವಿ ಆರ್ ನಾಟ್ ಗೋಯಿಂಗ್ ಡೀಪ್ ಸ್ಟಡಿ ಅಬೌಟ್ ಬೈಬಲ್. ಅನೇಕ ಕಡೆಗಳು ತೊಂದರೆಗಳು ಉಂಟಾಗ್ತಾ ಇದೆ. ಜನಗಳು, ಅನೇಕ ಜನಗಳು ಸುಳ್ಳು ಪ್ರವಾದ ಎದ್ದೋಳ್ಬಿಟ್ರು. ಅನೇಕ ಜನರು ಹೇಳ್ತಾ ಇದ್ದಾರೆ ಬೈಬಲ್ ಸುಳ್ಳು ಅಂತ ಹೇಳ್ತಾರೆ, ಸುತ್ತಾ ಇದ್ದಾರೆ. ಗೊತ್ತಾ ನಿಮಗೆ? ಅನೇಕ ಜನರು ದೇವರನ್ನ ಬಿಟ್ಟು ಅನ್ಯ ಜಾತಿ ಸಾತಾನ ಹೋಗ್ಬಿಟ್ಟಿದ್ದಾರೆ. ಗೊತ್ತಾ ನಿಮಗೆ? ಬಿಕಾಸ್ ದೇ ಡೋಂಟ್ ಹ್ಯಾವ್ ದ ನಾಲೆಜ್ ಆಫ್ ಗಾಡ್. ಅದೇ ವಾಕ್ಯ ಸತ್ಯವನ್ನು ತಿಳ್ಕೊಂಡು ನಾವೇನ್ ಮಾಡ್ಬೇಕಂತೆ, ಸತ್ಯ ಜ್ಞಾನದಲ್ಲಿ ಏನ್ ಮಾಡ್ಬೇಕಂತೆ, ನಾವು ಬೆಳಿಬೇಕಂತೆ. ಯು ಹ್ಯಾವ್ ಟು ಗ್ರೋ ಇನ್ ದ ನಾಲೆಜ್ ಆಫ್ ಟ್ರೂತ್. ನಾವು ಯಾವುದರಲ್ಲಿ ಗ್ರೋ ಆಗ್ತಾ ಇದೀವಿ? ಲೋಕದಲ್ಲಿ ಗ್ರೋ ಆಗ್ತಾ ಇದೀವಿ. ಹೆಂಗೆ ನಾವು ಗ್ಲಾಮರ್ ಆಗೋಣ, ಅದೇ ವೆರಿ ಗುಡ್, ಅದೆಲ್ಲ ಅವ್ನು என்ன பண்ணாது, ಕರ್ತರು ಪ್ರಿಯ ಪಡ್ತಾದು. ದೇವರಲ್ಲಿ ಆಸಕ್ತಿಯಾಗಿದ್ದುಕೊಂಡು ದೇವರ ನಾಮವನ್ನು ನಾವೇನ್ ಮಾಡ್ಕೊಳ್ಬೇಕಂತೆ, ಹರಿತವನಾಗಿರಬೇಕು. ಆಗ ದೇವರು ನಮ್ಮನ್ನ ಏನ್ ಮಾಡ್ತಾರಂತೆ, ನಮ್ಮನ್ನ ಉನ್ನತ ಸ್ಥಾನ ಅಥವಾ ನಮ್ಮ ಒಂದು ಉದ್ಧಾರನ ನಾವು ದೇವರು ನಮ್ಮನ್ನು ಉದ್ಧರಿಸಿ ದೇವರು ನಮ್ಮನ್ನ ಒಳ್ಳೆ ಸ್ಥಾನದಲ್ಲಿ ಇಡೋ ದೇವರಾಗಿದ್ದಾರೆ. ಹಾಗಾಗಿ ದೇವಚಂದ್ರೇ, ದೇವರ ಮಕ್ಕಳಾಗಿರೋದ್ರಿಂದ ವಾಕ್ಯ ಹೇಳುತ್ತದೆ, ನಾವು ದೇವರನ್ನ ಏನ್ ಮಾಡಿ, ದೇವರನ್ನ ನಾವು ಏನ್ ಮಾಡಬೇಕಂತೆ, ನಾವು because he loves me, என் நாமத்தை அவன் என்ன செய்திருக்கிறான், என் மேல வாஞ்சியாக இருக்கபடியா, அவன் என்னிடத்தில் வாஞ்சியா இருக்கிறதினால, அவன் என்னிடத்தில் வாஞ்சியாக இருக்கிறதுனால அவனை விடுவிப்பேன். நான் விடுவித்து அவன் என்ன செய்வேன், என் நாமத்தை அறிந்தபடியால் அவனை உயர்ந்த அடைக்கலத்தில் ஆமென் ಕಳೆದಲ್ವದವಂಗೆ ಅವನು ನನ್ನಲ್ಲಿ ಆಸಕ್ತಿ ಉಳ್ಳವನಾಗಿರೋದ್ರಿಂದ ನಾನು ಅವನನ್ನು ರಕ್ಷಿಸುತ್ತೇನೆ. ನನ್ನ ನಾಮವನ್ನು ಅರಿತವನಾಗಿರೋದ್ರಿಂದ ನಾನು ಅವನನ್ನು ಉದ್ಧರಿಸುತ್ತೇನೆ. ದೇವಜನವೇ, ಇದು 7வது ಮಾದத்திலிருந்து 7 ತಿಂಗಳಿಂದ ದೇವರು ನನ್ನ ಕುಟುಂಬ ನಮ್ಮನ್ನು ಎಲ್ಲರ ದೇವರು ಉದ್ಧರಿಸಬೇಕಂದ್ರೆ ದೇವರ ನಾಮವನ್ನು ಅರಿತುಕೊಳ್ಳಿರಿ, ದೇವರ ನಾಮವನ್ನು ಧ್ಯಾನಿಸಿರಿ, ದೇವರ ನಾಮವನ್ನು ಹೇಳಿ ಪ್ರಾರ್ಥನೆ ಮಾಡಿ, ದೇವರ ನಾಮವನ್ನು ಹೇಳಿ ದೇವರನ್ನ ಸ್ತುತಿಸಿ ದೇವರನ್ನ ಕೊಂಡಾಡ್ರಿ. God lift his name, lift his name. ஆண்டவர் நாமத்தை உயர்த்து, ஆண்டவர் நாமத்தை சொல்லி ஜெபம் பண்ணு, ஆண்டவர் நாமத்தை சொல்லி ஆண்டவருக்கு புது பாடல் பாடு. ஹல்லேலூயா ಹಲ್ಲೆಲೂಯಾ. ಇವತ್ತು ನನಗೆ ನಾನು ಯಾವ್ದ ಮೇಲೆ ಆಸಕ್ತಿ ಉಳ್ಳವನಾಗಿರಬೇಕು, ಮತ್ತೆ ನಾನು ಯಾವ್ದನ್ನ ಏನ್ ಮಾಡಬೇಕಂತೆ, ಆಸಕ್ತಿ ಉಳ್ಳವನಾಗಿರಬೇಕು. ಎರಡನೇದು ಅವರ ನಾಮವನ್ನು ಅರಿತವನಾಗಿರಬೇಕು. ದೇವಚಂದ್ರೇ, ವಿಶ್ವಾಸಿಗಳು
எல்லாம் ஆசீர்வாதமா இருக்கணும். ஆண்டவர் வாக்கு கொடுக்கிறார். God is promising you. நான் இப்படிப்பட்ட தேவன், நீ இப்படி இரு, நான் உன்னை இப்படி ಆಶೀರ್ವದಿப்பேன். ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ, ಈಗಿರು ಮಗನೇ ಮಗಳೇ, ವಿಶ್ವಾಸ ಈಗಿರು, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಐ ಆಮ್ ಗೋಯಿಂಗ್ ಟು ಲಿಫ್ಟ್ ಯು ಅಪ್, ಐ ಆಮ್ ಗೋಯಿಂಗ್ ಟು ಬ್ಲೆಸ್ ಯು, ಐ ಆಮ್ ಗೋಯಿಂಗ್ ಟು ಪ್ರೊಟೆಕ್ಟ್ ಯು, ಐ ಆಮ್ ಗೋಯಿಂಗ್ ಟು ಡೆಲಿವರ್ ಯು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ ವಾಕ್ಯ ಹೇಳುತ್ತದೆ, ದೇವಚಂದ್ರೆ ಆತನು ವಾಗ್ದಾನದಲ್ಲಿ ನಂಬಿಕಸ್ಥನಾಗಿದ್ದಾರೆ. அவர் சொன்னால் செய்வார். அல்லேலூயா. அவர் சொன்னால் செய்வார். அல்லேலூயா. அவர் சொன்னால் செய்வார். தேவஜனமே, இன்னைக்கு நம்ம வாழ்க்கை அநேக குறைகள் காணப்படுது. நம்மளுக்கு உயர்ந்த ஸ்தானம் இல்லை. என் குடும்பம் அப்படியே இருக்குது, ನನ್ನ ಕುಟುಂಬ ನನ್ನ ಜೀವನ ಇರೋ ಸ್ಥಿತಿನಲ್ಲೇ ಇದೆ. ಡೋಂಟ್ ವರಿ, ಚಿಂತೆ ಮಾಡಲು ಹೋಗಬೇಡ. ದೇವರ ವಾಕ್ಯವನ್ನು ಧ್ಯಾನಿಸಿ ದೇವರ ಮೇಲೆ ಆಸಕ್ತಿ ಉಳ್ಳವನಾಗಿರು. ದೇವರೇ ನಾನು ನೋಡಬೇಕಪ್ಪ, ದೇವರೇ ನನ್ನ ಜೊತೆಲಿ ಬಾರಪ್ಪ, ನಾನು ನಡಿವಾಗ ನನ್ನ ಜೊತೆಲಿ ನಡಿ ದೇವರೇ, ನಿನ್ನ ಪ್ರೆಸೆನ್ಸ್ ದೇವರೇ, ನನ್ನ ಸಂಗಡ ಇರೋದು ದೇವರೇ, ಸ್ತೋತ್ರ. ಇದನ್ನೆಲ್ಲ ನಾನು ಅನುಭವಿಸಬೇಕು. ಐ ಹ್ಯಾವ್ ಟು ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇದೆಲ್ಲ ನಾವು ಆಸಕ್ತಿ ಉಳ್ಳವನಾಗಿರಬೇಕು ದೇವಚಂದ್ರ. ಬೇರೆ ಯಾವ ಮೇಲೆಲ್ಲ ನಾವು ಆಸಕ್ತಿ ಉಳ್ಳವರಾಗಿದ್ದೇವೆ, ಯಾವುದು ಪ್ರಯೋಜನ ಇಲ್ಲ. கர்த்தர் மேல நீ வாஞ்சியாதிருந்தால் கர்த்தர் விடுவிக்கிறது மட்டும் இல்லாமல் அன்று சொல்கிறார், நான் உயர்ந்த ஸ்தானத்தில் என்ன செய்கிறேன், I'm going to lift you up. அன்று சொல்லுகிறார், நான் என்ன பண்ண போறேன், உயர்ந்த ஸ்தானத்தில் உயர்த்த போகிறேன். நான் என்ன உதர்சித்தேனே, நானே உன்னத ஸ்தானம் எடுத்தேனே. ஹல்லேலூயா. எடுத்தேனே. அதே கீர்த்தனை 6ನೇ ವಚನವನ್ನು ಓದುತ್ತೇನೆ. சரி, ஏசாயா 33 6ನೇ ವಚನ ಓದಿ ಮುಗಿಸ್ಬಿಡೋಣ. ஏசாயா 33:16. அவன் உயர்ந்த இடங்களில் அவன் யார் அப்படின்பது கர்த்தர் மேல வாஞ்சியாக இருக்கிறவன், கர்த்தர் நாமத்தை அறிந்தபடியால் அவன் ஆண்டவர் எப்படிப்பட்ட ஆசீர்வாதம் வாழ்க்கை காணப்படுதுன்னா, ஜனமே உயர்ந்த அடைக்கலத்தில் என்ன செய்வானா, உயர்ந்த இடங்களில் வாசம் செய்வான். இடங்கள்ல என்ன சொல்ற அர்த்தம், உங்க ஸ்தானம், உங்க வீட்டு ஸ்தானம், வேலை, வருமானம், குடும்பத்தை எல்லாம் ஆண்டவர் முற்றிலும் மாற்றி உன்னை உயர்ந்த ஸ்தானத்துல, உயர்ந்த இடத்துல அவன் வாசம் செய்வான். உன் பணி விஷயம் சிஸ்டர், கண்மழை அறைகள் அவனுடைய உயர்ந்த அடைக்கலமாகும். அவன் அப்பம் அவனுக்கு கொடுக்கப்படும், அவன் தண்ணீர் அவனுக்கு நிச்சயமா கிடைக்கும். ஆண்டவர் எப்படிப்பட்ட ஒரு ஆசீர்வாதம் தேவ ஜனங்களுக்கு. தேவன் மேல வாஞ்சியாக இருக்கபடியால், தேவன் நாமத்தை அறிந்தபடியால் ದೇವ ವಾಕ್ಯ ಹೇಳುತ್ತದೆ, ದೇವ ಜನರೇ ನನ್ನನ್ನು ನೀನು ನನ್ನ ಮೇಲೆ ಆಸಕ್ತಿ ಉಳ್ಳವನಾಗಿರೋದ್ರಿಂದ, ನನ್ನ ನಾಮವನ್ನು ಅರಿತವನಾಗಿರೋದ್ರಿಂದ ನಾನು ನಿನ್ನನ್ನು ಏನ್ ಮಾಡ್ತೇನೆ ಅಂತ ಕಡದಲ್ಲಿ ಏನ್ ಹೇಳ್ತದೆ, ಉನ್ನತ ಸನ್ನಿಧಾನದಲ್ಲಿ, ಉನ್ನತ ಸನ್ನಿಧಾನದಲ್ಲಿ உயர்ந்த ஸ்தானம் இதுதான் உனக்கு எனக்கு ஆண்டவர் வைத்திருக்கிறார். ಉನ್ನತ ಸ್ಥಾನದಲ್ಲಿ ವಾಸಿಸುವನು, ಉನ್ನತ ಸ್ಥಾನದಲ್ಲಿ ವಾಸಿಸುವವನು ಯಾರು, ಇವನಿಗೆ ಯಾರದು, ದೇವರ ಮೇಲೆ ಆಸಕ್ತಿ ಉಳ್ಳವನು, ದೇವರ ನಾಮವನ್ನು ಅರಿತು ಉಳ್ಳವನಾಗಿರೋದು. ಆ ಮನುಷ್ಯನಿಗೆ ದೇವರ ವಾಕ್ಯ ಹೇಳುತ್ತದೆ, ಉನ್ನತ ಸ್ಥಾನದಲ್ಲಿ ವಾಸವಾಗಿರುತ್ತಾನಂತೆ. ಇವನಿಗೆ ಆಶ್ರಯವು ಗಿರಿದುರ್ಗ, ಅನ್ನವು ಉಚಿತವಾಗಿ ಅವನಿಗೆ ಉಚಿತವಾಗಿ ದೊರಕುತ್ತದೆ. ನೀರು ಅವನಿಗೆ ಏನಮ್ಮ, ನಿಸ್ಸಂದೇಹ. ವಾವ್, ವಾಟ್ a blessing God has given. ஆண்டவர் எல்லா கிறிஸ்தவ பிள்ளைகள், எல்லா சபை விசுவாசி பிள்ளைகள் ஏழ்மையாக தரித்திரமாக இருக்கிறதுக்கு ஆண்டவருக்கு விருப்பம் இல்லை. உயர்ந்த ஸ்தானத்தில் வாசம் செய்வான். உன்னத ஸ்தானத்தில் வாசமாக இருந்தான் அப்படின்னா உன ஆண்டவர் என்ன, ஆண்டவர் உயர்ந்த ஸ்தானத்தில் வைத்து ஆண்டவர் அழுது பார்க்கிற தேவனாக இருக்கிறார். என் பிள்ளைகள், ನನ್ನ ಮಕ್ಕಳು ಅವರು ಉನ್ನತ ಸ್ಥಾನದಲ್ಲಿ ಇರಬೇಕು. ಅವರ ಸ್ಥಾನ ಉನ್ನತವಾಗಿರಬೇಕು, ಅವರ ಕೆಲಸ ಉನ್ನತವಾಗಿರಬೇಕು, ಅವರ ಸಂಬಳ ಉನ್ನತವಾಗಿರಬೇಕು, ಅವರ ಕುಟುಂಬ ಉನ್ನತವಾಗಿರಬೇಕಂತ ದೇವರು ಬಯಸ್ತಾ ಇದ್ದಾರೆ. ದೇವಚನಕ್ಕೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು பாருங்க, ஆண்டவர் வார்த்தை சொல்லுது, His bread will be supplied.
உணவு தண்ணீர் அவனுக்கு எப்பவுமே ஆண்டவர் என்ன செய்ய போறார் நம்ம அவருக்கு ஆண்டவர் அவருக்கு தேவன் ಏನ್ ಮಾಡ್ತಾರಂತೆ ದಯಪಾಲಿಸ್ತಾರಂತೆ. ஹல்லேலூயா. இப்படிப்பட்ட ஆசீர்வாதம் பெற்றுக்கொள்ளுறதுக்கு தேவஜனமே நீங்க ನಾನು என்ன செய்யணும் ದೇವಜನರೇ ಇಂಥ ದೊಡ್ಡ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಇವತ್ತು ನಾವು ಎಲ್ಲಾ ಕ್ರಿಶ್ಚಿಯನ್ಸ್ ಎಲ್ಲಾ ಸಭೆ ಮಕ್ಕಳು ದೇವಜನರೇ ದಯವಿಟ್ಟು ಅದನ್ನ ನೋಡಿ ಇದನ್ನ ನೋಡಿ ಲೋಕವನ್ನು ನೋಡಿ ದಯವಿಟ್ಟು ಅದ್ರ ಮೇಲೆ ಆಸಕ್ತಿ ಉಳ್ಳವರಾಗಿರಬೇಡ. ದೇವರ ಮೇಲೆ ಆಸಕ್ತಿ ಉಳ್ಳವರಾಗಿರೋಣ. ಅವರ ನಾಮವನ್ನು ನಾವು ಹರಿತುಕೊಳ್ಳೋಣ. ದೇವರು ನಮ್ಮ ಎಲ್ಲಾ ಕೇಡುಗಳಿಂದ ದೇವರು ಬಿಡಿಸೋದು ಮಾತ್ರ ಅಲ್ಲ, ದೇವರು ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಇಟ್ಟು ನಮ್ಮನ್ನ ದೇವರು ಆಶೀರ್ವಾದ ಮಾಡೋ ದೇವರಾಗಿದ್ದಾರೆ. ஹல்லேலூயா. God want to bless you. ஆண்டவரை ஆசீர்வதித்து ஆண்டவரை உயர்த்தத்துக்கு ஆண்டவர் பிளான் வைத்திருக்கிறார் தேவஜனமே. இது புரிஞ்சு கொள்ளுங்கள். எங்கே ஆசீர்வாதம் எங்கே தேடி போறது எங்கே தேடி போறது கர்த்தருடைய வார்த்தை தியானித்து அதுபடியாக நீ நடந்து பார். கர்த்தர் வாழ்க்கை ஆசீர்வாதமாக இருப்பார். நான் ஆசீர்வாதம் படுಕೊಳ್ಳಬೇಕು பாஸ்டர். ನಾನು ಏನು ಮಾಡೋದು ಪಾಸ್ಟರ್? ಅನೇಕ ಟೈಮ್ಸ್ ಅನೇಕ ನೇರದಲ್ಲಿ ಅನೇಕ ಸಮಯಗಳಲ್ಲಿ ನಾವು ಏನು ಮಾಡ್ಬಿಡ್ತೀವಿ, ದೇವರ ಮೇಲೆ ಆಸಕ್ತಿ ಇಲ್ಲದೆ ಹಂಗೆ ಮೆತ್ತಿಗೆ ನಾವು ಟ್ರೆಂಡ್ ಮಾಡ್ಬಿಡ್ತೀವಿ. ಹಂಗೆ ಲೋಕದ ಮೇಲೆ ಮನುಷ್ಯರ ಮೇಲೆ ಅಭ್ಯಾಸ ಮೇಲೆ ಇದನ್ನ ಮೇಲೆ ದೊಡ್ಡ ನಾವು ಆಸಕ್ತಿ ಉಳ್ಳವರ ನೋ, அதெல்லாம் மாயமானது. அதெல்லாம் ಏನು ಆಶೀರ್ವಾದ ಕೊಂಡು ವರಾದು. ஹல்லேலூயா. ಅದೆಲ್ಲ ನಮಗೆ ನೆಮ್ಮದಿ ಇಲ್ಲ, ಅದೆಲ್ಲ ನಮಗೆ ಸಂತೋಷ ಸಮಾಧಾನ ಕೊಡೋದಿಲ್ಲ. ದೇವರ ಮೇಲೆ ಏನಾಗಿರು ದೇವಜನರೇ ಆಸಕ್ತಿ ಉಳ್ಳವನಾಗಿರು. ದೇವರ ನಾಮವನ್ನು ಚೆನ್ನಾಗಿ ಅರಿತುಕೊಂಡು ಬೈಬಲ್ ಓದಿ 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 ಅವ್ರ ನಾಮಗಳು ಎಲ್ಲೆಲ್ಲ ಆ ನಾಮ ಅನೇಕ ಸ್ಥಳದಲ್ಲಿ ಅವ್ರ ನಾಮಗಳು ಯೂಸ್ ಮಾಡಿದ್ದಾರೆ. ಯಾಕೆ ಯೂಸ್ ಮಾಡಿದ್ದಾರೆ? ಎಬಿನೇಜರ್ ಯಾಕೆ ಯೂಸ್ ಮಾಡೋದು? ಎಲ್ರೋಹಿ ಯಾಕೆ ದೇವರ ಕರೀತಾ ಇದ್ದಾರೆ? ಅದರಲ್ಲಿರೋ ಆ ಆಶೀರ್ವಾದಗಳು ಆ ವಾಕ್ಯಗಳಿಟ್ಟು ಧ್ಯಾನಿಸಿ ದೇವರೇ ಅಬ್ಬಾ ಈ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸಂತ ಬೇಡಿಕೊಳ್ಳಿ ದೇವಚನ. ವಾಕ್ಯ ಹೇಳುತ್ತದೆ ದೇವಚನ ಸ್ಪಷ್ಟವಾಗಿ ஆண்டவர் மோசேக்கு ஆண்டவர் சொல்லுகிற வாக்குத்தத்தை கொடுக்கிறார். ஹல்லேலூயா. ஹல்லேலூயா. ವಾಕ್ಯವನ್ನು ಓದಿದ್ರೆ ಟಾಕ್ಸ್ ಅಬೌಟ್ ದ ಸಿಂಗುಲರ್. ಅನೇಕ ಕೂಟಕ್ಕೆ ದೇವರು ಹೇಳ್ತಾ ಇಲ್ಲ, ಅನೇಕ ಜನಗಳು ದೇವರಿಗೆ ಹೇಳ್ತಾ ಇಲ್ಲ. ಅವನ್ನ ಯಾರನ್ನ ಅವರುಗಳು ಅಂತ ಹೇಳಿಲ್ಲ, ಯಾರನ್ನ ಅವನ್ನ ಅಂತ ಹೇಳ್ತದೆ. ನೀನು ನಾನು ಈ ಭೂಮಿಯಲ್ಲಿ ಆಶೀರ್ವಾದವಾಗಿ ಸುರಕ್ಷಿತವಾಗಿ ಸಮಾಧಾನವಾಗಿ ಆರೋಗ್ಯವಾಗಿ ಉನ್ನತ ಸ್ಥಾನದಲ್ಲಿ ನಾವೆಲ್ಲ ಜೀವಿಸಬೇಕಂದ್ರೆ ನಾವು ದೇವಚಂದ್ರ ಒಂದು ವೇಳೆ ಬಯಸೋದಾದರೆ ವಾಕ್ಯ ಹೇಳುತ್ತದೆ ಅವರ ಮೇಲೆ ನಾವು ಏನಾಗಿರ್ಬೇಕಂತೆ ಆಸಕ್ತಿ ಉಳ್ಳವನಾಗಿಟ್ಟುಕೊಂಡು ಅವರ ನಾಮವನ್ನು ನಾವೇನು ಮಾಡಿಕೊಳ್ಳಬೇಕಂತೆ ಅರಿತವನಾಗಿರೋದ್ರಿಂದ ನಾನು ಅವರನ್ನು ಉದ್ಧರಿಸುತ್ತೇನೆ. ದೇವಜನರೇ ಮನುಷ್ಯನ ಒಂದು ವೇಳೆ ನಮಗೆ ಹೇಳ್ಬೋದು ನಾನು ಉದ್ಧರಿಸುತ್ತೇನೆ, ನಾನು ನೋಡಿ ಅವ್ರು ಎಂಥ ಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ, ಯಾರು ನಮ್ಮನ್ನ ಕರ್ಕೊಂಡು ಬರೋದಕ್ಕಾಗಲ್ಲ. யாரும் நம்மளை உயர்ந்த ஸ்தானத்துக்கு நம்ம தேவஜனமே நடத்த முடியாது. என் தேவன் அழிக்கப்பட்டவர், அழித்த தேவன் தேவஜனரே அவர் உண்மை உள்ளவராக இருக்கிறார். உன்னை அழித்திருக்கிறார், அவர் உயர்ந்த ஸ்தானத்துக்கு அவர் என்ன வைத்திருக்கிறார், ஒரு பிளான் வைத்திருக்கிறார். இன்னைக்கு நம்ம வாழ்க்கையில ஃபெயில் ஆகிக்கிறோம், நம்ம குடும்பங்கள் நம்ம ஜீவித்த ஃபெயில் ಆಗ್ತಾ ಇದೆ, ಏನೋ ಸ್ಥಾನದಲ್ಲಿ ನೋ ಅಂತ சொல்லுகிறார் தேவஜனமே. நம்ம படிப்படியாக உன்னத ஸ்தானத்தில் வாசமாக இருப்பாங்க. ஹல்லேலூயா. ನಾವೆಲ್ಲ ಉನ್ನತ ಸ್ಥಾನದಲ್ಲಿ ವಾಸವಾಗಿರೋದು. ಹಲ್ಲೇಲೂಯಾ. ನಮ್ಮ ಗೆಟಪ್, ನಮ್ಮ ಲೈಫ್ ಸ್ಟೈಲ್, ನಮ್ಮ ಆಶೀರ್ವಾದ ಎಲ್ಲ ಉಯர்ந்த ஸ்தானத்தில். அதுக்குன்னு உயர்ந்த ஸ்தானம் வந்து நம்ம ஆண்டவர் விட்டு ஓடிடாதீங்க, பிரேயரை மறந்துடாதீங்க. ஹல்லேலூயா. ஹல்லேலூயா. அதான் மோசே எதுவுமே நேசிக்கல, பார்த்தீங்களா? எதுவும் நேசித்தான், அவன் எல்லாமே வெறுத்தான். ஆனால் ஆண்டவர் என்ன பண்ணார், உயர்ந்த ஸ்தானத்தில் அவனை வைத்தார். மோசே ಮುಖத்தை பார்க்க எங்களால முடியலை ಹೇಳ್ಬೇಕಂದ್ರೆ ಮೋಸೆ ದೇವ್ರ ತರ ಆಗ್ಬಿಟ್ಟ. ಯಾರಿಗೆ? ಇಸ್ರಾಯೇಲಿಗೆ ಅವನ ಸ್ಥಾನ ದೇವರು ಇಟ್ಟಿದ್ದು. ಹಲ್ಲೇಲೂಯಾ. ಸ್ಥಾನವನ್ನು ಯಾರು ಇಟ್ಟಿದ್ದು? தேவர் அவன் ஸ்தானமாக. ஹல்லேலூயா. அதுபோல தான் ஆண்டவர் வீடில் பார்த்து கொண்டிருக்கிற தேவஜனமே, என் குடும்பம் எப்படி இருக்குது, ನನ್ನ ಕುಟುಂಬ ಈ ರೀತಿ ಆಗಿದೆಯಲ್ಲ, ಅಯ್ಯೋ ನನ್ನ ಮಕ್ಕಳು ಈ ರೀತಿ ಆಗಿದ್ದಾರಲ್ಲ, ನಮಗೆ ಒಂದು ಆಶೀರ್ವಾದ ಇಲ್ಲದೆ ಇದೀವಲ್ಲ, ನಾವಿನ್ನ ಮಟ್ಟವಾಗಿದ್ದೀವಲ್ವಾ, ಇನ್ನು ನಮ್ಮ ಉದ್ಧಾರ ನಮ್ಮ வாழ்க்கையில் ஒரு உயர்வில் ஏன் கவலைப்படாத தேவச்சனமே. வேத வசனம் தெளிவாக சொல்லுது. ஹல்லேலூயா. அவர் மேல வாஞ்சியாகிரு, கர்த்தர் மேல வாஞ்சியாகிரு, உன்னை ரட்சித்த தேவன் மேல வாஞ்சியாகிரு, தேவர் மேலே ஆசக்தி உள்ளவனாகிரு தேவஜனரே. வாக்கியத்தில் அவர் நாமவன் அறிந்தவனாகிரு, அவர் நாமத்தை அறிந்தவரா. ஹல்லேலூயா. அவர் நாமத்தை அறிந்து கொள். அவர் நாமம் எப்படிப்பட்டது தியானி தேவஜனமே, தியானித்து பார். அப்படி கர்த்தர் சொல்கிறார், நான் உங்களை உயர்ந்த ஸ்தானத்தில் வாசம் செய்வோம். அவர் உண்மை உள்ளவர் தேவஜனமே. ஆண்டவர் சொல்கிறார்,
ஒரு கூட்டத்தை பார்த்து சொல்லல, ஒரு மனித பார்த்து ஆண்டு சொல்லுகிறார். அவனை நான் என்ன செய்வேன், ಅವನ ಏನ್ ಮಾಡ್ತೇನೆ, ಉದ್ಧಾರ ಮಾಡುತ್ತೇನೆ. ಅವನನ್ನು ಏನ್ ಮಾಡುತ್ತೇನೆ, ಉನ್ನತ ಸ್ಥಾನದಲ್ಲಿ ವಾಸವಾಗಿರುವಂತೆ ನಾನು ಮಾಡುತ್ತೇನೆ ಎಂದು ದೇವ ವಾಕ್ಯ ಹೇಳುತ್ತದೆ. ಅವನಿಗೆ ವಾಕ್ಯ ಹೇಳುತ್ತದೆ, ಬೆಟ್ಟಗಳ ಮೇಲೆ ನಿಂತು ಅವನಿಗೆ ಆಹಾರಗಳು ನೀರುಗಳು ಏನಾಗದಂತೆ ಕೊರತೆ ಇರುವುದಿಲ್ಲ. ಬಿಕಾಸ್ ಗಾಡ್ ವಿಲ್ ಸಪ್ಲೈ, ಗಾಡ್ ವಿಲ್ ಬ್ಲೆಸ್ ದಟ್ ಪರ್ಸನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಆಶೀರ್ವಾದನೆ ನಿಮ್ಮಲ್ಲಿ ನನ್ನಲ್ಲಿ ಇರಬೇಕು. ಕರ್ತರುಗಳೆಲ್ಲ ಉಯರ್ತ வேண்டும் ಅಂತ ನನಗೆ ಆಸೆ. ಸಭೆಯಲ್ಲಿ ಎಲ್ಲ ಉನ್ನತ ಸ್ಥಾನದಲ್ಲಿ ಇರಬೇಕು. ಎವ್ರಿ ಚರ್ಚ್ ಬಿಲೀವರ್ ಆಫ್ ಬೆರಕಾ ಗಾಸ್ಪಲ್ ಪ್ರೇಯರ್ ಹಾಲ್ ಎಲ್ಲ ಉನ್ನತ ಸ್ಥಾನದಲ್ಲಿ இருக்கணும். அதுதான் என் ஆசை. கர்த்தருடைய ஆசீர்வாதத்தில் தேவன் என்னை உத்தரிಸಿದ್ರು, ನನ್ನ ಉನ್ನತ ಸ್ಥಾನದಲ್ಲಿ ವಾಸವಾಗಿಟ್ಟಿದ್ದಾರೆ ಪಾಸ್ಟರ್. ಹಲ್ಲೆಲೂಯಾ, ಹಲ್ಲೆಲೂಯಾ. அவருக்குள்ள வாஞ்சியாக கர்த்தர் மேல வாஞ்சியாக அவர் நாமத்தை புரிந்து கொள், அவர் நாமத்தை அறிந்து கொள். கர்த்தர் சொல்லுகிறார், நான் உன்னை விடுவித்து நான் என்ன செய்வேன், உன்னத ஸ்தானத்துல சொல்லுகிறார்னா செய்வாரா இல்லையா? செய்வார். கோஆபரேட் பண்ணு. கர்த்தருடைய வார்த்தை என்ன செய், தியானித்து கர்த்தருடைய வார்த்தைக்கு வாழ்க்கை ஒப்பு கொடு. கர்த்தருடைய வார்த்தைப்படியாக நடக்கிறதுக்கு ட்ரை பண்ணு. தேவச்சனம் மேக்சிமம் ವಾಕ್ಯ ಕೈಕೊಂಡು ನಡೆಯುವುದು. ಕಣ್ಣಿಗೆ ಮುಚ್ಚಿ ದೇವರ ದೃಷ್ಟಿ ಸಿಗುತ್ತದೆ. ಲಾರ್ಡ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ವರ್ಡ್. கர்த்தாவே, நல்லதான வாக்குத்தத்தத்தை எங்கள் வாழ்க்கையில் நீங்க கொடுத்ததுக்காக ஸ்தோத்திரிக்கிறோம்ப்பா. இது மனுஷன் பேசின எழுதின வார்த்தை அல்ல. ಇವರೇ ಸುಂದರವಾದ ವಾಕ್ಯ ವಾಗ್ದಾನವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ಕ್ರಿಸ್ತನ ನಂಬುದು ಮಾತ್ರ ಅಲ್ಲದ ದೇವರೇ, ನಮಗೆ ಉನ್ನತ ಸ್ಥಾನ ಬೇಕಪ್ಪ, ನಮಗೆ ಆಶೀರ್ವಾದಗಳು ಬೇಕು ಕರ್ತನೇ. ದೇವರ ಮೇಲೆ ಆಸಕ್ತಿ ಉಳ್ಳವನಾಗಿ, ದೇವರ ನಾಮವನ್ನು ಅರಿತುಳ್ಳವನಾಗಿ ನಾವಿರೋದಾದರೆ, ನಾವು ನಡೆಯೋದಾದರೆ, ನಾವು ಜೀವಿಸೋದಾದರೆ, ವರ್ಡ್ ಆಫ್ ಗಾಡ್ ಟೆಲ್ಸ್ ವೆರಿ ಕ್ಲಿಯರ್ಲಿ, ವರ್ಡ್ ಆಫ್ ಗಾಡ್ ಟೆಲ್ಸ್ ವೆರಿ ಕ್ಲಿಯರ್ಲಿ. ஜனமே, கர்த்தருடைய வார்த்தை தெளிவாக சொல்லுங்க. ஆண்டவர் சொல்றார், நான் அவனை விடுவித்து உயர்ந்த அடைக்கலத்தை நான் வைப்பேன், நான் அவனை ಬಿಡಿಸಿ, நான் அவனை ಉದ್ಧರಿಸುತ್ತೇನೆ. உனக்கு எனக்கு ஆசீர்வாதம் தேவை. உன் ஸ்தானம் மாறணும், உன் ஸ்தானம் உன்னதமான ஸ்தானம் மாறணும். வாக்கியம் எடுத்து, the refuge will be in a mountain for trees. ಇವರೇ ಆಶೀರ್ವಾದ ನನಗೆ ಬೇಕು. ಮಧ್ಯಾಹ್ನದಲ್ಲಿ, ರಾತ್ರಿಯಲ್ಲಿ, ಸಾಯಂಕಾಲದಲ್ಲಿ ಸಂಚರಿಸುವ ಈ ಒಂದು ಎಲ್ಲ ವಿಧವಾದ ಭಯಂಕರವಾದ ವ್ಯಾಧಿಗಳಾಗಿರ್ಬೋದು, ಹೋರಾಟಗಳಿರ್ಬೋದು, ಕರ್ತನೇ ಇದನ್ನೆಲ್ಲ ನಮ್ಮನ್ನು ಮುಟ್ಟಲ್ಲ. ನಮ್ಮನ್ನ ದೇವರೇ ವಾಕ್ಯ ಹೇಳುತ್ತದೆ, ಅದರಿಂದ ನೀವು ನಮ್ಮನ್ನ ದೇವರೇ ಕಾದುಕೊಳ್ಳುತ್ತೀಯ ಅಂತ ವಾಕ್ಯ ಹೇಳುತ್ತದೆ. மாதமெல்லாம் திங்களெல்லாம் உண்மையில நான் வாஞ்சாக இருக்கணும், உண்மையில நான் வாஞ்சாக இருக்கணும். ஓர துதித்து மகிழ்வு இயேசுவே, மக்கள் நன்றி சொல்லுகிறேன். ನಿನ್ನ ಮೇಲೆ ನಾನು ಆಸಕ್ತಿ ಉಳ್ಳವನಾಗಿ ನಿನ್ನ ನಾಮವನ್ನು ಅರಿತುಕೊಳ್ಳಬೇಕಪ್ಪಾ. ಆಸಕ್ತಿ, ಆಸಕ್ತಿ, ದೇವರ ಮೇಲೆ ಮಾತ್ರ ಆಸಕ್ತಿ ಉಳ್ಳವನಾಗಿ, ದೇವರ ಮೇಲೆ ಆಸಕ್ತಿ ಉಳ್ಳವನಾಗಿ ಮಾತನಾಡುತ್ತಾರೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರಗಳ ಯಾವ ವಾಕ್ಯಗಳಿಗಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರೋ ಒಂದೊಂದು ಕುಟುಂಬಕ್ಕಾಗಿ, ಒಂದೊಂದು ದೇವರ ಮಕ್ಕಳಿಗಾಗಿ ನಾನು ಸ್ತೋತಿಸ್ತೇನೆ. ಎಲ್ಲರ ಮೇಲೆ ನಿನ್ನ ಆಶೀರ್ವಾದ ಇಳಿದು ಬರಲಿ ದೇವರೇ. ಈ ವಾಕ್ಯದಲ್ಲಿ ಇಟ್ಟಿರುವ ಆಶೀರ್ವಾದ, ಈ ವಾಕ್ಯದಲ್ಲಿ ಇಟ್ಟಿರುವ ದೇವರೇ ನಿನ್ನ ಕೃಪೆ, ಈ ವಾಕ್ಯದಲ್ಲಿ ಇರುವ ದೇವರೇ ನಿನ್ನ ಸುರಕ್ಷತೆ, ವಾಕ್ಯದಲ್ಲಿ ಇರುವ ಉನ್ನತ ಸ್ಥಾನ, ಈ ವಾಕ್ಯದಲ್ಲಿ ಇರುವ ದೇವರೇ ನಿನ್ನ ಕರ್ತನೆ, ಎಲ್ಲ ವಿಧವಾದ ದೇವರೇ ಸ್ತೋತ್ರ ಕಾರ್ಯಗಳು ಅವರ ಕುಟುಂಬಗಳಲ್ಲಿ ಯೇಸುವಿನ ನಾಮದಲ್ಲಿ ಉಂಟಾಗಲಿ. ஒவ்வொரு குடும்பத்திலே
துதிக்கிறோம், மகிமைப்படுத்துகிறோம், வாழ்த்துகிறோம் இயேசுவே. ಆಮೆನ್. ಎಲ್ಲ ವಿಶ್ವಾಸಿ ಮಕ್ಕಳನ್ನ ದೇವರು ಈ ತಿಂಗಳೆಲ್ಲ ದೇವರು ಬಿಡಿಸಿ ಅವನ ಕಾದುಕೊಳ್ಳೋದಕ್ಕಾಗಿ ಸ್ತೋತ್ರ ಬಲಿ ಸಲ್ಲಿಸೋಣ ದೇವ ಜನರೇ. ಎಲ್ಲ ಕೇಡಿಗಳಿಂದ, ಎಲ್ಲ ಒಳ್ಳೆ ವ್ಯಾಧಿಗಳಿಂದ ಕರ್ತನ ವಿಶೇಷವಾಗ ದೇವರು ನಮ್ಮೆಲ್ಲ ವಿಶ್ವಾಸಿಗಳನ್ನ ಈ ತಿಂಗಳೆಲ್ಲ ನಮ್ಮನ್ನ ಕಾದುಕೊಳ್ಳೋದಕ್ಕಾಗಿ ಬಿಡಿಸಿಕೊಳ್ಳೋದಕ್ಕಾಗಿ ಸ್ತೋತ್ರ ದೇವರೇ. ಸ್ತೋತ್ರ 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 ದೇವರೇ. ಥ್ಯಾಂಕ್ ಯು ಲಾರ್ಡ್. ಈ ತಿಂಗಳೆಲ್ಲ ನಮ್ಮೆಲ್ಲ ವಿಶ್ವಾಸಿಗಳಿಗೆ, ಎಲ್ಲ ಕುಟುಂಬಗಳಿಗೆ ಕೆಲಸ, ವರಮಾನ, ಪ್ರಯಾಸಗಳನ್ನ, ಎಣ್ಣೆ ಧಾನ್ಯಗಳನ್ನ ದೇವರು ಆಶೀರ್ವದಿಸಿ ಅವನ ತುಂಬಿ ತೊಳಗುವಂತೆ ಮಾಡೋದಕ್ಕಾಗಿ ಸ್ತೋತ್ರ ಬಲಿ ಸಲ್ಲಿಸೋಣ. ಸ್ತೋತ್ರ 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 ಸ್ತೋತ್ರ. ನಮ್ಮೆಲ್ಲ ವಿಶ್ವಾಸಿಗಳಿಗೆ ಎಲ್ಲರಿಗೂ ದೇವರು ಒಳ್ಳೆ ಆರೋಗ್ಯವನ್ನು, ಬಲ, ಶಕ್ತಿಯನ್ನು ಕೊಡೋದಕ್ಕಾಗಿ ಸ್ತೋತ್ರ ಬಲಿ ಸಲ್ಲಿಸೋಣ. ಸ್ತೋತ್ರ 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 ದೇವರೇ, ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ. ಎಲ್ಲ ವಿಶ್ವಾಸಿಗಳು ದೇವರ ಮೇಲೆ ಆಸಕ್ತಿ ಉಳ್ಳವರಾಗಿರಬೇಕು, ಆಸಕ್ತಿ ಉಳ್ಳವರಾಗಿರಬೇಕು. ದೇವರನ್ನು ನೋಡಬೇಕು, ದೇವರ ಶಬ್ದವನ್ನು ಕೇಳಬೇಕು, ದೇವರ ನನ್ನ ಸಂಗಡ ಇರೋದು ನಾನು ಕಾಣಬೇಕು. ಆ ಒಂದು ಆಸಕ್ತಿ ಉಳ್ಳವರ ಮಕ್ಕಳಾಗಿ ಒಂದೊಂದು ವಿಶ್ವಾಸಗಳಿಗೆ ಕಾಣಿಸಿಕೊಳ್ಳೋದಕ್ಕಾಗಿಯೂ ಸ್ತೋತ್ರ ಬಲಿ ಸಲ್ಲಿಸೋಣ ದೇವ ಜನರೇ. ಸ್ತೋತ್ರ 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 ಸ್ತೋತ್ರ. ವಾಕ್ಯ ಹೇಳ್ತಾರೆ, ದೇವರನ್ನ ಅರಿತುಕೊಳ್ಳವರಾಗಿರಬೇಕು. ದೇವರು ಎಂಥವರು, ಯಾವ ಸಮಯದಲ್ಲಿ ದೇವರು ನನಗೆ ಏನು ಮಾಡುತ್ತಾರೆ, ಅವರು ಎಂಥ ದೇವರು ಅಂತ ನಾವು ಅರಿತುಕೊಳ್ಳವರಾಗಿರಬೇಕು. ದೇವರಂತ ಒಂದು ಕೃಪೆ ನಮಗೆ ದೇವರು ಬಳಸೋದಕ್ಕಾಗಿ ಸ್ತೋತ್ರ ಬಲಿ ಸಲ್ಲಿಸೋಣ. ಸ್ತೋತ್ರ 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 ಸ್ತೋತ್ರ. ವಾಕ್ಯ ಹೇಳುತ್ತದೆ, ನಾನನ್ನು ಉದ್ಧರಿಸುತ್ತೇನೆ, ನಾನನ್ನು ಉನ್ನತ ಸ್ಥಾನದಲ್ಲಿ ಇಡ್ತೇನೆ ಅಂತ ವಾಕ್ಯ ಹೇಳುತ್ತದೆ. ಅದಕ್ಕಾಗ ಸ್ತೋತ್ರ ಬಲಿ ಸಲ್ಲಿಸು. ಸ್ತೋತ್ರ 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 ದೇವರೇ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ತಿಂಗಳೆಲ್ಲ ಒಂದೊಂದು ದಿವಸ ಎಲ್ಲ ವಿಶ್ವಾಸಿಗಳ ಮನೆಯಲ್ಲಿ ಎಲ್ಲರ ಮೇಲೆ ಕಲ್ವಾರಿ ರಕ್ತ, ಮನೆಗಳಲ್ಲಿ ಯೇಸು ರಕ್ತ ಇದ್ದು ಅವ್ರ ಮನೆ ಸುತ್ತಲೂ ಕಲ್ವಾರಿ ರಕ್ತದಿಂದ ಮರೆ ಮುಚ್ಚೋದಕ್ಕಾಗಿ ಸ್ತೋತ್ರ ಬಲಿ ಸಲ್ಲಿಸೋಣ. ಸ್ತೋತ್ರ 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 ಕರ್ತನೆ. ಎಲ್ಲ ಪಾಸ್ಟರ್ಸ್ಗಳು ಅವರ ಕುಟುಂಬಗಳನ್ನ ದೇವರು ಆಶೀರ್ವದಿಸಿ ಅವರು ಒದಿಸಿಕೊಡೋದಕ್ಕಾಗಿ, ಕಾದುಕೊಳ್ಳೋದಕ್ಕಾಗಿ ಸ್ತೋತ್ರ ಬಲಿ ಸಲ್ಲಿಸೋಣ. ಸ್ತೋತ್ರ 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 ಸ್ತೋತ್ರ. ಅನ್ಯ ಮಕ್ಕಳೆಲ್ಲ ಮನ ತಿರುಗಿ ರಕ್ಷಣೆ ಹೊಂದೋದಕ್ಕಾಗಿ ದೇವರು ಅನೇಕ ಕತ್ತಲಲ್ಲಿ, ವ್ಯಾಧಿನಲ್ಲಿ, ಭಯದಲ್ಲಿ ಬಿತ್ತಿರುವ ದರಿದ್ರ ಜನರೆಲ್ಲ ದೇವರು ಮುಟ್ಟಿ ಅವರೆಲ್ಲ ಉದ್ಧರಿಸೋದಕ್ಕಾಗಿ, ರಕ್ಷಣೆ ಮಾಡೋದಕ್ಕಾಗಿ ದೇವರಿಗೆ ಸ್ತೋತ್ರ ಬಲಿ ಸಲ್ಲಿಸೋಣ. ಸ್ತೋತ್ರ 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 ಸ್ತೋತ್ರ. ಇಂಡಿಯಾ ಗೌರ್ಮೆಂಟ್ ನ ದೇವರು ಆಶೀರ್ವದಿಸಿ ಎಲ್ಲ ಮಿನಿಸ್ಟರ್ಸ್ಗಳು ದೇವರು ಒಳ್ಳೆ ಜ್ಞಾನ ವಿವೇಕವನ್ನು ಕೊಟ್ಟು ಜ್ಞಾನವಾಗಿ ಆಳ್ವಿಕೆ ಮಾಡೋದಕ್ಕಾಗಿ, ಅವ್ರನ್ನ ಕಾಪಾಡಿಕೊಳ್ಳೋದಕ್ಕಾಗಿ ಸ್ತೋತ್ರ ಬಲಿ ಸಲ್ಲಿಸೋಣ. ಸ್ತೋತ್ರ 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 ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರೇ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರೇ ನಮ್ಮನ್ನು ಬಲಪಡಿಸೋದಕ್ಕಾಗಿ, ದೇವರ ಎಲ್ಲ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಬಲಿ ಸಲ್ಲಿಸೋಣ ದೇವ ಜನರೇ. ಸ್ತೋತ್ರಂ 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 ಸ್ತೋತ್ರಂ. ಥ್ಯಾಂಕ್ ಯು ಲಾರ್ಡ್. ಆಮೆನ್. ಕೊನೆ ಪ್ರಾರ್ಥನೆ ಬದಲಿ ಪಾಸ್ಟರ್ ಅವರುಗಳು ಬಂದು ಪ್ರಾರ್ಥನೆ ಮಾಡಬೇಕಂತ ನಾವು ಕೇಳಿಕೊಳ್ತೇವೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜ, ಸ್ತೋತ್ರಮಪ್ಪ. ನಮ್ಮನ್ನು ಪ್ರೀತಿಸುವಂತ ಒಳ್ಳೆಯ ಸಭಾ, ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಆಶೀರ್ವದಿಸಲ್ಪಟ್ಟಂತ ಈ ಒಳ್ಳೆಯ ಸಮಯದಲ್ಲಿ ಕರ್ತನೆ, 7ನೇ ತಿಂಗಳಿನ ಮೊದಲನೇ ದಿನದಲ್ಲಿ ಅಪ್ಪ ನಿಮಗೆ ಸ್ತೋತ್ರ ಕರ್ತನೆ. ನಾವು ಕರ್ತನೆ ನಿಮಗೆ ಸ್ತೋತ್ರ ಕರ್ತನೆ. ನಮ್ಮ ಸಭೆ ವಿಶ್ವಾಸಿಗಳು, ಎಲ್ಲ ದೇವರ ಮಕ್ಕಳು ಈ ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ದೃಷ್ಟಿಸಿ ನೋಡುವ ಹಾಗೆ ಅಪ್ಪ, ನಿನ್ನನ್ನು ಆರಾಧಿಸುವ ಹಾಗೆ, ನಿನ್ನ ಸಮ್ಮುಖದಲ್ಲಿ ಅಪ್ಪ ನಿನ್ನ ವಾಕ್ಯಗಳ ಪ್ರಕಾರವಾಗಿ ಮೊದಲನೇದಾಗಿ ನನ್ನ ರಾಜ್ಯವನ್ನ, ನನ್ನ ನೀತಿಯನ್ನು ಹುಡುಕಿರಿ ಅಂತ ನಿನ್ನ ವಾಕ್ಯ ಹೇಳಿದಪ್ಪ. ನಿನ್ನ ವಾಕ್ಯದ ಪ್ರಕಾರವಾಗಿ ಯಾರೆಲ್ಲ ಈ ಬೆಳಗಿನ ಸಮಯದಲ್ಲಿ ನಿನ್ನ ರಾಜ್ಯವನ್ನ, ನೀತಿಯನ್ನ ಹುಡುಕಿದ್ದಾರಪ್ಪ ಅಪ್ಪ, ನಿಮಗೆ ಸ್ತೋತ್ರ ಕರ್ತನೆ. ಎಲ್ಲರನ್ನ ನೀವು ಆಶೀರ್ವದಿಸಿ ಅಪ್ಪ. ನಿನ್ನ ವಾಗ್ದಾನದ ಪ್ರಕಾರವಾಗಿ ಅವರು ಕರ್ತನೆ, ಆಕಾಶ ಭೂಮಿ ಅಳಿದು ಹೋದರು
ನಿನ್ನ ಮಾತುಗಳು ಅಳಿದು ಹೋಗುವುದಿಲ್ಲಪ್ಪ. ನಿನ್ನ ಮಾತುಗಳನ್ನ ನಾವು ಕೇಳಿದ್ದೇವೆ ರಾಜ, ಅಳಿಯದಂತ ಮಾತುಗಳನ್ನ, ನಮ್ಮ ಆತ್ಮವನ್ನ ಉಜ್ಜೀವ ಮಾಡುವಂತ ಕರ್ತನೆ, ನಮಗೆ ದಾರಿಗೆ ಬೆಳಕಾಗಿರುವಂತ ನಿಮ್ಮ ಮಾತುಗಳನ್ನ ನಾವು ಕೇಳಿದ್ದೇವೆ ರಾಜ. ಹೌದು ಕರ್ತನೆ, ಇದೋ ನನ್ನಲ್ಲಿ ಆಸಕ್ತಿ ಉಳ್ಳವನಾಗಿರುವುದರಿಂದ ಅವನ ನಾನು ರಕ್ಷಿಸ್ತೇನೆ ಅಂತ ಹೇಳಿದೆಯಪ್ಪ. ನನ್ನ ನಾಮವನ್ನು ಅವನ ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುತ್ತೇನೆ ಅಂತ ನಿನ್ನ ವಾಕ್ಯ ಹೇಳಿದೆ ರಾಜ. ಹೌದು ಕರ್ತನೆ, ನಮ್ಮನ್ನ ರಕ್ಷಿಸುವಂತ ದೇವರು, ನಮ್ಮನ್ನ ಉದ್ಧರಿಸುವಂತ ದೇವರು ನೀವಾಗಿದ್ದೀರಾ ಕರ್ತನೆ. ಈ ಹೊಸ ತಿಂಗಳಲ್ಲಿ ನಿಮ್ಮಲ್ಲಿ ನಾವು ಆಸಕ್ತಿ ಉಳ್ಳವರಾಗಿ ಕರ್ತನೆ, ಲೋಕದ ಕಾರ್ಯಗಳಿಗೆ, ಲೋಕದ ಆಸೆಗಳಿಗೆ ನಾವು ಆಸಕ್ತಿಯನ್ನು ಕೊಡದ ಹಾಗೆಯಪ್ಪ, ನಿನಗೆ ನಾವು ಕರ್ತನೆ ನಿನ್ನ ಕಾರ್ಯಗಳಲ್ಲಿ ನಾವು ಆಸಕ್ತಿ ಉಳ್ಳವರಾಗಿ ಅಪ್ಪ, ನಿಮ್ಮ ಕರ್ತನೆ ಮೇಲೆ ಸ್ತೋತ್ರ, ನಿನ್ನ ನಾಮವನ್ನ ಇನ್ನೂ ನಾವು ಅರಿತುಕೊಳ್ಳುವ ಹಾಗೆ ಕರ್ತನೆ 100ನೇ ಕೀರ್ತನೆ ಹೇಳುವ ಪ್ರಕಾರವಾಗಿ ಆತನನ್ನ ಹುಡುಕಿ ಹುಡುಕಿ ತಿಳಿದುಕೊಳ್ಳಿರಿ ಅಂತ ಹೇಳುವ ಪ್ರಕಾರವಾಗಿ ಸತ್ಯ ವೇದದಲ್ಲಿ ನನ್ನ ದೇವರನ್ನ ಕುರಿತು ಇನ್ನೂ ಹುಡುಕಿ ಹುಡುಕಿ ತಿಳಿದುಕೊಳ್ಳುವ ಹಾಗೆ, ನಿನ್ನ ನಾಮವನ್ನು ನಾವು ಅರಿತುಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು ಕರ್ತನೆ. ಆಗಲೇ ನಮಗೆ ಉದ್ಧಾರ ಕರ್ತನೆ. ಈ ತಿಂಗಳಲ್ಲಿ ಕರ್ತನೆ ನಮ್ಮ ಸಭೆಯ ವಿಶ್ವಾಸಿಗಳನ್ನ, ಎಲ್ಲಾ ಪ್ರತಿಯೊಂದು ಮಕ್ಕಳನ್ನ, ವಿಡಿಯೋ ನೋಡುವಂತ ಮಕ್ಕಳನ್ನ, ನಿನ್ನ ಕರ್ತನೆ ಅಪ್ಪ ನಂಬಿಕೆ ಇಟ್ಟಿರುವಂತ ಮಕ್ಕಳನ್ನ, ನಿನ್ನಲ್ಲಿ ಆಸಕ್ತಿ ಉಳ್ಳವರನ್ನ, ನಿನ್ನ ನಾಮವನ್ನ ಯಾರೆಲ್ಲ ತಿಳಿದುಕೊಂಡಿದ್ದಾರೋ ಅವರನ್ನ ಉದ್ಧರಿಸಬೇಕಾಗಿ ಬೇಡುತ್ತಾ ಇದ್ದೇವೆ ರಾಜ. ಅವರನ್ನ ಉದ್ಧರಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ಅವರ ಕೆಲಸಗಳಲ್ಲಿ, ಅವರ ಮನೆಗಳಲ್ಲಿ, ಅವರು ಮಾಡ್ತಾ ಇರುವಂತಹ ಬಿಸ್ನೆಸ್ ಗಳಲ್ಲಿ ಎಲ್ಲದರಲ್ಲಿಯೂ ಕರ್ತನೆ ಅವರನ್ನು ಉದ್ಧರಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಅವರ ಕೈ ಕೆಲಸಗಳನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ, ಹೊಸ ಕೆಲಸಗಳನ್ನ ಕೊಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಆಮೇಲೆ ಅವರನ್ನ ರಕ್ಷಿಸುವುದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಇನ್ನು ಹಾಗೆ ಕರ್ತನೆ, ತಿಂಗಳೆಲ್ಲ ನಿನ್ನ ವಾಕ್ಯವನ್ನ ಇಟ್ಟುಕೊಂಡು ರಾಜ, ನಿನ್ನಲ್ಲಿ ಆಸಕ್ತಿ ಉಳ್ಳವನಾಗಿ ದೇವರ ವಾಕ್ಯದ ಪ್ರಕಾರವಾಗಿ ಅವನು ಉನ್ನತ ಸ್ಥಾನದಲ್ಲಿ ವಾಸಿಸುವನು ಅಂತ ನಿನ್ನ ವಾಕ್ಯದ ಪ್ರಕಾರವಾಗಿ ಎಲ್ಲರೂ ಉನ್ನತ ಸ್ಥಾನದಲ್ಲಿ ಕರ್ತನೆ ಅರ್ಪಿಸಲಿ, ಎಲ್ಲರನ್ನ ಉನ್ನತ ಸ್ಥಾನದಲ್ಲಿ ವಾಸಿಸುವ ಹಾಗೆ ಸಹಾಯ ಮಾಡಿ ಕರ್ತನೆ. ಒಂದು ವೇಳೆ ಕರ್ತನೆ ನಿನ್ನ ವಾಕ್ಯ ಹೇಳಿದೋ ಕರ್ತನೆ, ನಿನ್ನ ಬಾಲವಾಗಿ ಅಲ್ಲ ತಲೆಯಾಗಿಡುತ್ತೇನೆ, ಕೀಳಾಗಿ ಅಲ್ಲ ಮೇಲಾಗಿ ಅಂತ ನಿನ್ನ ವಾಕ್ಯದ ಪ್ರಕಾರವಾಗಿ ಒಂದು ವೇಳೆ ಜೀವನಗಳಲ್ಲಿ ಅದಲು ಬದಲುಗಳು, ಕಣ್ಣೀರುಗಳು, ವೇದನೆಗಳಿರಬಹುದು ರಾಜ, ಆದರೂ ನಿನ್ನ ವಾಕ್ಯ ಹೇಳುತ್ತೆ, ನಾನು ನಿನ್ನನ್ನು ಉದ್ಧರಿಸುತ್ತೇನೆ ಅಂತ ಹೇಳಿದ್ಯಪ್ಪ, ನಾನು ನಿನ್ನನ್ನು ರಕ್ಷಿಸ್ತೇನೆ ಅಂತ ಹೇಳಿದ್ಯಪ್ಪ. ಎಲ್ಲಾ ಜನಗಳನ್ನ ರಕ್ಷಿಸಿ, ಎಲ್ಲಾ ಜನಗಳನ್ನ ಉದ್ಧರಿಸಿ ಕರ್ತನೆ, ನಿಮಗೆ ಸ್ತೋತ್ರ ಕರ್ತನೆ. ಎಲ್ಲರನ್ನು ಆಶೀರ್ವದಿಸಬೇಕಾಗಿ ಈ ಹೊಸ ತಿಂಗಳಲ್ಲಿ ಎಲ್ಲರಿಗೂ ಹೊಸ ವಿಧವಾದ ಆಶೀರ್ವಾದಗಳನ್ನು ಕೊಡಪ್ಪ. ಅನೇಕ ಕಷ್ಟ ನಷ್ಟಗಳನ್ನು ನೋಡಿದ್ದೇವೆಪ್ಪ, ಅನೇಕ ಮರಣಗಳು, ವೇದನೆಗಳನ್ನು ನೋಡಿದ್ದೇವೆಪ್ಪ. ಎಲ್ಲವೂ ನೀಗಿಸಲ್ಪಟ್ಟು ಕರ್ತನೆ, ಹಳೆಯೆಲ್ಲ ಹೋಗಿ ಎಲ್ಲವೂ ಹೊಸದಾಯಿತು ಅಂತ ನಿನ್ನ ವಾಕ್ಯಗಳ ಪ್ರಕಾರವಾಗಿ ಎಲ್ಲ ಹಳೆಯ ಕಾರ್ಯಗಳೆಲ್ಲ ನೀಗಿಸಲ್ಪಟ್ಟು ಈ ಹೊಸ ತಿಂಗಳಲ್ಲಿ ಎಲ್ಲರ ಜೀವಿತಗಳಲ್ಲಿ ಕರ್ತನೆ ಅಪ್ಪ ನಿಮಗೆ ಸ್ತೋತ್ರ, ಹೊಸ ಕಾರ್ಯಗಳನ್ನು ಮಾಡಿ ಎಲ್ಲರನ್ನ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ತನ್ನ ಮನವೇ ಹೊಂದಿಕೊಂಡಾಡು, ನನ್ನ ಸರ್ವದಲ್ಲೇ ಆತನ ಪವಿತ್ರ ನಾಮವನ್ನು ಪ್ರೀತಿಸಿ ನನ್ನ ಮನವೇ ಹೊಂದಿಕೊಂಡಾಡು, ಆತನು ಮಾಡಿದ ಸರ್ವೋಪಕಾರವನ್ನು ಆಶೀರ್ವಾದ ನುಡಿಯನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ಪ್ರೀತಿಯು, ಪರಿಶುದ್ಧಾತ್ಮನ ನೀನಾಯಿತು, ಇಂದಿಗೆ ಎಂದಿಗೂ ಸದಾ ಕಾಲ ನಮ್ಮ ಸಂಗಡ ಇರಲಿ. Hallelujah. 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 God bless you. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. Praise the Lord.